ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶಧಾರಿಣಿ ನಮೋ ಮಹಾವದಾನ್ಯಾಯ ಕೃಷ್ಣಪ್ರೇಮಪ್ರದಾಯತೆ ಕೃಷ್ಣಾಯ ಕೃಷ್ಣಚೈತನ್ಯ ನಾಮ್ನೇ ಗೌರದ್ವಿಷೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ನಾವು 2ನೇ ಅಧ್ಯಾಯದ ಒಂದು ಪ್ರಮುಖ ಸೆಕ್ಷನ್ ಚರ್ಚೆ ಮಾಡ್ತಾ ಇದ್ವಿ. 2ನೇ ಅಧ್ಯಾಯದ ಆದಿಯಲ್ಲಿ ಮುಖ್ಯವಾಗಿ ಅರ್ಜುನನ ಏನು ದುಗುಡ ಸಂಶಯಗಳಿತ್ತೋ, ಯಾಕೆ ನಾನು ಯುದ್ಧವನ್ನು ಮಾಡಬಾರ್ದು ಅಂತ, ಅದಕ್ಕೆಲ್ಲ ಉತ್ತರವಾಗಿ ಕೃಷ್ಣ ಬಹಳಷ್ಟು ತತ್ವಗಳನ್ನು ಚರ್ಚೆ ಮಾಡಿದನಾಗಲೇ. ಆ ತತ್ವಗಳನ್ನು ಚರ್ಚೆ ಮಾಡ್ತಾ ಮಾಡ್ತಾ ಕೆಲವು ವಿಚಾರಗಳನ್ನು ಕೃಷ್ಣ ಸ್ಥಾಪಿಸ್ತಾನೆ. ಹೇಗೆ ನಿಜವಾಗಲೂ ನಾವು ಈ ಪಾಪಕರ್ಮಗಳಿಂದ ಅದನ್ನೆಲ್ಲ ನಾವು ಬಿಡುಗಡೆ ಹೊಂದಬೇಕು ಅಂದರೆ ಮುಖ್ಯವಾದ ಮಾರ್ಗ ಬುದ್ಧಿಯೋಗ ಅಂತ ಕೃಷ್ಣ ಹೇಳ್ತಾನೆ. ಅಂತಹ ಬುದ್ಧಿಯೋಗ ಅಥವಾ ಆ ಬುದ್ಧಿಯೋಗದಿಂದ ಬರುವಂತಹ ಆ ಒಂದು ಉನ್ನತವಾದಂತಹ ಸಮಾಧಿ, ಏನು ಈ ಪದದ ಅರ್ಥ ಅಂತಂದರೆ, ಒಂದು ಅರ್ಥ ಸಮಾಧಿ ಅಂದರೆ ಒಂದೇ ತತ್ವ ವಿಚಾರದ ಬಗ್ಗೆ ದೀರ್ಘಕಾಲದಲ್ಲಿ ಮನಸ್ಸನ್ನು ನೆಡೋದು. ಉದಾಹರಣೆಗೆ ಇವಾಗ ನಾವೆಲ್ಲರೂ ಕೀರ್ತನೆಯಲ್ಲಿ ಪಾಲ್ಗೊಂಡ್ವಿ. ಸುಶ್ರಾವ್ಯವಾದ ಕಂಠದಿಂದ ಉತ್ತಮವಾದ ಕೃಷ್ಣನ ಕೀರ್ತನೆಯನ್ನು ಮಾಡಿದರು. ಕೀರ್ತನೆಯನ್ನು ಮಾಡಬೇಕಾದ್ರೆ ನನ್ನ ಮನಸ್ಸನ್ನು ನಾನೇ ಗಮನಿಸ್ತಾ ಇದ್ದೆ. ಏನಾಯಿತು ಅಂದರೆ, ಮನಸ್ಸು ಒಂದು ಕಡೆಯಿಂದ ಕಿವಿಯಲ್ಲಿ ಕೇಳ್ತಾ ಇದೆ ಕೀರ್ತನೆಯನ್ನು, ಇನ್ನೊಂದು ಕಡೆಯಲ್ಲಿ ಎಲ್ಲ ಕಡೆ ಸುತ್ಕೊಂಡ್ಬರ್ತಾ ಇದೆ. ನನ್ನ ಸ್ವಂತ ಅನುಭವ ಈಗ ಆಗಿದ್ದರೆ ಹೇಳ್ತಾ ಇದ್ದೇನೆ. ಅಂದರೆ ಒಂದೇ ಕಡೆ ಮನಸ್ಸು ನೆಟ್ಟು ಅಲ್ಲೇ ಇರೋದಿಲ್ಲ, ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಹಾಗಿದ್ರೆ ಏನು ಲಾಭವೇ ಇಲ್ಲವಾ ಅಂತ ಹೇಳಿದ್ರೆ ಖಂಡಿತ ಲಾಭ ಇದೆ. ಯಾವ ರೀತಿಯಲ್ಲಿ ಲಾಭ ಇದೆ ಅಂತಂದರೆ, ಅದು ನಾವು ಮಾಡ್ತಾ ಇದ್ದಾಗ ಕ್ರಮೇಣವಾಗಿ ಮನಸ್ಸು ನಮ್ಮ ದಾರಿಗೆ ಬರುತ್ತೆ. ಒಬ್ಬ ವಿದ್ಯಾರ್ಥಿ ಗೀತೆಯ ಅಧ್ಯಯನವನ್ನು ಒಬ್ಬ ಗುರುಗಳ ಹತ್ರ ಮಾಡ್ತಾ ಇದ್ದ. ಸುದೀರ್ಘ ಕಾಲ ಮಾಡಿದ್ರೂ ಅವನಿಗೆ ಯಾವುದೇ ಪರಿವರ್ತನೆ ಕಾಣಲಿಲ್ಲ. ಗುರುಗಳ ಹತ್ರ ಹೋಗ್ತಾನೆ, ಗುರುಗಳೇ, ನೀವು ಗೀತೆಯನ್ನು ಇಷ್ಟೆಲ್ಲ ಪಾಠ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಆದರೆ ನನ್ನಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ವಲ್ಲ. ಗುರುಗಳು ಹೇಳ್ತಾರೆ, ನಿನಗೆ ಕಾಣುವ ರೀತಿಯಲ್ಲಿ ಮಾಡಬೇಕು ಅಂತಂದರೆ ನಾನು ಒಂದು ಕೆಲಸ ಹೇಳ್ತೀನಿ, ಮಾಡು. ಆಯಿತು. ಗುರುಗಳು ಅವನಿಗೆ ಮಡಿಕೆಯನ್ನು ಕೊಡ್ತಾರೆ. ಆ ಮಡಿಕೆಯಲ್ಲಿ ಒಂದು ತೂತ ಇರುತ್ತೆ. ಆ ಆಶ್ರಮದ ಹತ್ತಿರದಲ್ಲೇ ಒಂದು ಸರೋವರ ಇರುತ್ತೆ. ನೀನು ಸರೋವರದಿಂದ ದಿನ ನೀರನ್ನು ತಗೊಂಡು ಬಾ, ಈ ಮಡಿಕೆಯಿಂದ ತಗೊಂಬ. ಹೋಗ್ತಾನೆ, ನೀರು ತುಂಬಿಸ್ಕೋತಾನೆ, ಬರ್ತಾನೆ. ಆಶ್ರಮ ತಲುಪುವಷ್ಟರಲ್ಲಿ ನೀರು ಪೂರ್ತಿ ಖಾಲಿಯಾಗಿರುತ್ತೆ. ತೂತ ಇರುತ್ತಲ್ಲ, ಎಲ್ಲ ಹರಿದೋಗಿರುತ್ತೆ ಮುಂದಕ್ಕೆ.
ಅದೇ ಥರ ಮಾಡ್ತಾ ಇರ್ತಾನೆ. ಹೇಳ್ತಾನೆ, ಗುರುಗಳೇ, ಹೇಗೆ ನಿಮ್ಮ ಗೀತೆಯಿಂದ ನನಗೆ ಯಾವುದೇ ಲಾಭ ಆಗ್ತಾ ಇಲ್ವೋ ಅದೇ ಥರ ಇಲ್ಲೂ ನೋಡಿ, ನಾನು ನೀರನ್ನು ತರೋಕ್ಕಾಗ್ತಾನೇ ಇಲ್ಲ, ನೀವು ಕೊಟ್ಟಿರೋ ಮಡಿಕೆಯಿಂದ ನೀರು ತರೋಕ್ಕಾಗ್ತಾ ಇಲ್ಲ. ಸೊ ನನ್ನ ಕೆಲಸ ಸಫಲ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಗುರುಗಳು ಹೇಳ್ತಾರೆ, ನಿನ್ನ ಕೆಲಸ ಏನು? ನೀರು ತರಕ್ಕೆ ಹೇಳಿದ್ರಿ, ಮಡಿಕೆ ಕೊಟ್ಟರೆ ನಾನು ಮಾಡಿದೆ. ಇದಕ್ಕೆ ಸಫಲ ಆಗ್ತಾ ಇಲ್ಲ ಅಂತ ಹೇಗೆ ಹೇಳ್ತೀಯಾ? ಯಾಕೆ ಅಂದರೆ ನೀರು ಮಡಿಕೆಯಲ್ಲಿ ಇಲ್ಲ, ನಾನು ಆಶ್ರಮಕ್ಕೆ ಬರೋ ಅಷ್ಟರಲ್ಲಿ ನೀರು ಖಾಲಿಯಾಗಿದೆ, ಅದಕ್ಕೆ ಸಫಲ ಇಲ್ಲ. ಗುರುಗಳು ಹೇಳ್ತಾರೆ, ನೋಡಪ್ಪ, ನಾನು ಮಡಿಕೆಯಿಂದ ನೀರು ತಗೊಂಬ ಅಂತ ಹೇಳಿದೆ ಹೊರತು ಯಾವುದು ಸಫಲ ಯಾವುದು ವಿಫಲ ಅಂತ ನಿಂಗೆ ಹೇಳಲಿಲ್ಲ ಮುಂಚಿತವಾಗಿ. ಆದರೆ ನೋಡು ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆಶ್ರಮದ ಹೊರಗಡೆ ತೋರಿಸ್ತಾರೆ. ನಾವು ಆಶ್ರಮದ ದಾರಿಯಲ್ಲಿ ದಿನ ಓಡಾಡ್ತಾ ಇದ್ವಲ್ಲ, ಅದರ ಆ ಕಡೆ ಈ ಕಡೆ ನಾನು ಹೂವಿನ ಸಸಿಗ ಬೀಜಗಳನ್ನು ನೆಟ್ಟಿದ್ದೆ. ಆಯಿತಾ? ಅದಕ್ಕೆ ನೀರು ಹಾಕಬೇಕಿತ್ತು. ಸೊ ನಾನು ನಿನಗೆ ತೂತು ಮಡಿಕೆ ಕೊಟ್ಟೆ. ಆ ತೂತು ಮಡಿಕೆಯಿಂದ ದಿನ ನೀನು ನೀರು ತಂದು ಅದಕ್ಕೆಲ್ಲ ನೀರು ಹಾಕಿದೆ. ಇವಾಗ ನೋಡಿ ಏನಾಗಿದೆ ಅಂದರೆ ಸುಂದರವಾದ ಹೂದೋಟ ಆಗಿದೆ. ಸೊ ಹೊರನೋಟಕ್ಕೆ ಯಾವುದೇ ಲಾಭ ಇಲ್ಲ ಮಾಡಿದ ಕೆಲಸ, ಆದರೆ ನಿಜವಾಗಲೂ ಅದೇನು ಲಾಭ ಆಗಿದೆ ಅಂದರೆ ಒಳ್ಳೆ ಸುಂದರವಾದ ಹೂದೋಟ ಆಗಿದೆ. ಸೊ ಇಲ್ಲಿ ಯಾಕೆ ಈ ವ್ಯತ್ಯಾಸ ಕಾಣ್ತಾ ಇದೆ ಅಂತಂದರೆ, ನಾವು ಗೀತೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಮನಸ್ಸಲ್ಲಿ ಏನೋ ಕಲ್ಪನೆ ಮಾಡ್ಕೊಂಡು ಬರ್ತೀವಿ, ಅದು ನನಗೆ ಸಿಗಬೇಕು ಅಂತ. ಆದರೆ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರೂ ಸಹಿತ ಬೇರೆ ಬೇರೆ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಒಬ್ಬ ವಿದ್ಯಾರ್ಥಿಗೆ ಅವನ ಮನಸ್ಥಿತಿ ಇರುತ್ತೆ, ಒಬ್ಬ ಗೃಹಿಣಿಗೆ ಒಂದು ಮನಸ್ಥಿತಿ ಇರುತ್ತೆ, ವಯಸ್ಸಾದವರಿಗೆ ಒಂದು ಮನಸ್ಥಿತಿ ಇರುತ್ತೆ. ಆ ಬೇರೆ ಬೇರೆ ಮನಸ್ಥಿತಿಗಳಲ್ಲಿ ಅವರು ಗೀತೆಯ ಅಧ್ಯಯನ ಮಾಡೋಕ್ಕೆ ಬಂದಾಗ ಅವರವರ ಮನಸ್ಥಿತಿಗೆ, ಅವರವರ ಜೀವನದ ಸ್ಥಿತಿಗೆ ಅನುಕೂಲಕರವಾದ ವಿಚಾರಗಳನ್ನು ಗೀತೆ ನೀಡ್ತಾನೆ ಇರುತ್ತೆ. ಕ್ರಮೇಣವಾಗಿ ನಮ್ಮಲ್ಲಿ ಬದಲಾವಣೆ ಆಗಿರುತ್ತೆ. ಆದರೆ ನಮ್ಮ ಕಲ್ಪನೆ ಏನಿತ್ತೋ, ಊಹೆ ಏನಿತ್ತೋ ಅದು ನಮ್ಮ ಕೈಗೆ ಎದುರಿಲ್ಲದೆ ಇರಬಹುದು. ಆದರೆ ನಮ್ಮಲ್ಲಿ ಬದಲಾವಣೆಯೇ ಆಗಿಲ್ಲ, ಇಂಪ್ರೂವ್ಮೆಂಟ್ ಆಗಿಲ್ಲ ಅನ್ನೋದು ಸತ್ಯವಲ್ಲ, ಸತ್ಯದಿಂದ ದೂರವಾದ ಮಾತು. ಇದನ್ನು ಈ ಒಂದು ಕಥೆಯಿಂದ ನಿರೂಪಣೆ ಮಾಡಿದೆ. ಸೊ ಹೀಗ ಸಮಾಧಿ ಅನ್ನೋ ಪದಕ್ಕೆ ಅದನ್ನು ಅರ್ಥ ಹೇಳ್ತಾ ಇದ್ದೀನಿ, ಕಥೆ ಹೇಳಿದ್ದು. ಸಮಾಧಿ ಅಂದರೆ ಒಂದೇ ವಿಚಾರದಲ್ಲಿ ನಿರಂತರವಾಗಿ ಚಂಚಲ ಇಲ್ಲದೆ ಮನಸ್ಸು ನೆಟ್ಟಿದ್ರೆ ಅದು ಸಮಾಧಿ. ಇಂತಹ ಸಮಾಧಿ ಅಂದರೆ ಏನು ಅನ್ನೋದಕ್ಕೆ ಅರ್ಥ ಮಾಡ್ಕೋಬೇಕು ಇನ್ನೂ ಚೆನ್ನಾಗಿ ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀರ್ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅಂತಹ ಸ್ಥಿತಪ್ರಜ್ಞನಾದವನು ಯಾವ ರೀತಿ ಮಾತಾಡ್ತಾನೆ, ಯಾವ ರೀತಿ ಕೂತ್ಕೋತಾನೆ, ಯಾವ ರೀತಿ ನಡೀತಾನೆ, ಅದರ ಬಗ್ಗೆ ಸ್ವಲ್ಪ ವಿವರವನ್ನು ಕೊಡು. ಅಂದರೆ ಅವನ ಚಟುವಟಿಕೆ, ಅವನ ನಡವಳಿಕೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೂತ್ಕೋತಾನೆ ಅಂದರೆ ಸಾಮಾನ್ಯವಾಗಿ ಹೇಳ್ತೀವಲ್ಲ ಬಿಹೇವಿಯರ್, ಒಬ್ಬನ ನಡವಳಿಕೆ ಏನು ಅಂತ ಕೇಳ್ತೀವಿ. ನಡವಳಿಕೆ ಅಂದರೆ ನಡೆಯೋದು ಅಂತಲ್ಲ ಅರ್ಥ. ನಡವಳಿಕೆ ಅಂದರೆ ಅವರು ಯಾವ ರೀತಿ ಜೀವನದಲ್ಲಿ ನಿರ್ವಹಣೆ ಮಾಡ್ತಾರೆ, ಒಂದು ಸನ್ನಿವೇಶ, ಅದಕ್ಕೆ ಯಾವ ರೀತಿ ಪ್ರತಿಸ್ಪಂದನೆ ಮಾಡ್ತಾರೆ, ಅದು ನಡವಳಿಕೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಕೃಷ್ಣ ಹೇಳ್ತಾನೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ಯವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ಥದೋಚ್ಯತೆ. ಯಾವ ರೀತಿ ಅವನ ಗುಣಗಳನ್ನು ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತಾರೆ. ಪ್ರತಿಯೊಂದು ಶ್ಲೋಕವನ್ನು ಆಗಲೇ ಚರ್ಚೆ ಮಾಡಿರೋದ್ರಿಂದ ನಾನು ಮತ್ತೆ ಮತ್ತೆ ಅದನ್ನು ಪ್ರವೇಶ ಮಾಡೋದಿಲ್ಲ. ಎಲ್ಲ ಕಾಮನೆಗಳನ್ನು, ಮನಸ್ಸಿನಿಂದ ಹುಟ್ಟಿದ ಕಾಮನೆಗಳನ್ನು ಅವನು ಪ್ರಜಹಾತಿ, ತೊಡೆದು ಹಾಕ್ತಾನೆ. ಪ್ರಜಹಾತಿ ಹೇಗೆ? ಬಹಳ ಹೇಳಲಿಕ್ಕೆ ಒಂದೇ ಪದ, ಆದರೆ ಮಾಡಲಿಕ್ಕೆ ಒಂದು ಜೀವನವೂ ಸಾಕಾಗೋದಿಲ್ಲ. ಮನಸ್ಸಿನಲ್ಲಿರುವಂತಹ ಹಲವಾರು ಕಾಮನೆಗಳನ್ನು ಪ್ರಜಹಾತಿ, ನಿರ್ಮೂಲನೆ ಮಾಡೋದು ಹೇಗೆ ಸಾಧ್ಯ? ಕೃಷ್ಣ ಹೇಳ್ತಾನೆ, ಒಬ್ಬ ಸಾಧಕ ಬೇರೆ ಬೇರೆ ಹಂತದಲ್ಲಿ ಅದನ್ನು ಸಾಧನೆ ಮಾಡಬಲ್ಲ. ಬಹಳ ಸರಳವಾದ ಉಪಾಯ ಏನು?
ಆ ಶಾಸ್ತ್ರದಲ್ಲಿ ಬೇರೆ ಬೇರೆ ಉದಾಹರಣೆ ಕೊಡ್ತಾರೆ. ಈ ಪ್ರಜಹಾತಿ ಯದಾ ಕಾಮಾನ್ ಆತ್ಮನ್ಯೇವ ಆತ್ಮನ ತುಷ್ಟ ಅನ್ನೋದಕ್ಕೆ ಉದಾಹರಣೆ ಶಾಸ್ತ್ರದಲ್ಲಿ ಯಾರು ಅಂತಂದರೆ ಪ್ರಹ್ಲಾದ ಮಹಾರಾಜರು. ಯಾವ ಮನಸ್ಥಿತಿ ಅವರಲ್ಲಿ ಇತ್ತು ಅಂತಂದರೆ ಅವರನ್ನು ಬೆಂಕಿಯಲ್ಲಿ ಹಾಕಿದರೂ ಸಹಿತ ಅಥವಾ ಹಾವಿನ ಕುಂಡದಲ್ಲಿ ಹಾಕಿದರೂ ಆಯಿತು ಅಥವಾ ಬೆಟ್ಟದ ಮೇಲಿಂದ ದುಡಿದ್ದು ಆಯಿತು, ಯಾವುದೇ ರೀತಿಯಾದಂತಹ ಬಾಹ್ಯ ಸನ್ನಿವೇಶಗಳು ಅವರ ಅಂತರಂಗದಲ್ಲಿ ಒಂದು ಸಣ್ಣ ಬದಲಾವಣೆಯೂ ತರಲಿಲ್ಲ. ಇಷ್ಟೆಲ್ಲ ಮಾಡಿಸಿದ ಅವರ ಸ್ವಂತ ಅಪ್ಪನ ಮೇಲೆ ಪ್ರೀತಿ ಸ್ವಲ್ಪವೂ ಕಮ್ಮಿ ಆಗಲಿಲ್ಲ. ಯಾರಾದರೂ ನಮಗೆ ಒಂದು ಸ್ವಲ್ಪ ಸಣ್ಣ ಗಟ್ಟಿಯಾದ ಮಾತಲ್ಲಿ ಬೈಗುಳ ಮಾಡಿದರೆ ಸಾಕು, ನಮಗೆ ಇಡೀ ಜೀವನ ನಾವು ಅವರ ಮೇಲೆ ದ್ವೇಷ ಮಾಡ್ತೇವೆ. ಆದರೆ ಇಲ್ಲಿ ಪ್ರಹ್ಲಾದ ಮಹಾರಾಜರು ಬಾಲಕ, ಅವರ ಸ್ವಂತ ತಂದೆ, ಬೇರೆ ಯಾರೂ ಅಲ್ಲ. ಹಲವಾರು ವಿಧ ವಿಧವಾದ ಕ್ರೂರತಮವಾದ ವಿಧಾನಗಳಿಂದ ಅವನನ್ನು ಕೊಲ್ಲಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಷ್ಟೆಲ್ಲ ಆದರೂ ಅವನ ಮನಸ್ಸು ಸ್ವಲ್ಪವೂ ಚಂಚಲ ಆಗಲಿಲ್ಲ. ಆತ್ಮನ್ಯೇವ ಆತ್ಮನಃ ತುಷ್ಟ. ಅವನ ಅಂತರಂಗದಲ್ಲಿ ನಾರಾಯಣ ಸ್ಮರಣೆ ಮಾಡ್ತಾ ಇದ್ದ ಅಷ್ಟೇ, ಅವನಿಗೆ ಬೇರೆ ಏನೂ ಬೇಕಾಗಿದ್ದಿಲ್ಲ. ಇದು ಒಂದು ಉನ್ನತವಾದ ಮನಸ್ಥಿತಿ. ಸರಳವಾದ ಉಪಾಯ ಏನು? ಇದು ನಮಗಿನ್ನೂ ಅಷ್ಟು ಸುಲಭವಾಗಿ ದೊರಕುವಂಥದ್ದಲ್ಲ. ಬಹಳ ಉನ್ನತವಾದಂತಹ ಮನಸ್ಥಿತಿ. ಇನ್ನೊಂದು ಸರಳವಾಗಿ ನಾವು ಏನನ್ನು ಅಳವಡಿಸ್ಕೋಬಹುದು ಅಂತಂದರೆ, ಸಾಮಾನ್ಯವಾಗಿ ನಮ್ಮ ಸಾಧನೆಗೆ ವಿರುದ್ಧವಾಗಿ ಬರುವಂಥ ಸನ್ನಿವೇಶಗಳು ಬಂದೇ ಬರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಆಮೆಯ ಥರ ಮಾಡಿ ಅಂತ ಹೇಳ್ತಾರೆ ಕೃಷ್ಣ. ಆಮೆ ಯಾವ ಥರ ಮಾಡುತ್ತೆ ಅಂತಂದರೆ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾರ್ಥೇಭ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಸೊ ಅದು ಬೇರೆ ಬೇರೆ ಹಂತದಲ್ಲಿ. ಒಂದು ಪ್ರಹ್ಲಾದ ಮಹಾರಾಜರು ಅತ್ಯಂತ ಉನ್ನತವಾದಂತಹ ಆ ಚಿತ್ತಪ್ರಜ್ಞಾ ಅವಸ್ಥೆ. ಇನ್ನೊಂದು ಒಬ್ಬ ಸಾಧಕನ ಅವಸ್ಥೆ. ಯಾವ ರೀತಿ ಅಂತಂದರೆ ಆಮೆಯದ್ದ ಹಾಗೆ. ಆಮೆ ಸಾಮಾನ್ಯವಾಗಿ ಇಂದ್ರಿಯ ಅಂದರೆ ಅದರ ಕೈಕಾಲುಗಳನ್ನು ಹೊರಗಡೆ ಬಿಟ್ಕೊಂಡೇ ಇರುತ್ತೆ. ಆದರೆ ಯಾವಾಗ ಅದಕ್ಕೆ ಒಂದು ರೀತಿಯಾದಂತಹ ಡೇಂಜರ್ ಎದುರಾಗುತ್ತೋ ಅವಾಗ ತಕ್ಷಣ ಒಳಗಡೆ ಹೇಳ್ಕೊಂಡ್ಬಿಡುತ್ತೆ ಅಲ್ವಾ? ಅದೇ ರೀತಿ ನಮ್ಮ ಇಂದ್ರಿಯಗಳು ನಾವು ಹೇಗೆ ಹೇಳ್ತೀವಿ ಹಾಗೆ ಬೇರೆ ಸಮಯದಲ್ಲಿ ಕೇಳದೇ ಇದ್ದರೆ ಪರವಾಗಿಲ್ಲ, ಆದರೆ ಇಂದ್ರಿಯ ಭೋಗ ವಸ್ತುಗಳು ಎದುರುಗಡೆ ಬಂದಾಗ ಅಟ್ಲೀಸ್ಟ್ ಕೇಳಬೇಕು. ಅಂದರೆ ನಾವು ಇವಾಗ ಭಾಗವತದ ಕಕ್ಷೆಯಲ್ಲಿ ಕುಳಿತುಕೊಂಡಿದ್ದೀವಿ, ಫುಲ್ ಹಿಡಿದಿಟ್ಕೊಂಡು ಅತ್ಯಂತ ಏಕಾಗ್ರತೆಯಿಂದ ಕೇಳಲಿಕ್ಕೆ ಆಗ್ತಾ ಇಲ್ವಾ? ತೊಂದರೆ ಇಲ್ಲ ಅಂದರೆ ಪ್ರಯತ್ನ ಮಾಡೋಣ. ಇನ್ನೂ ಅವಸ್ಥೆ ತಲುಪಿಲ್ಲ ನಾವು, ಇನ್ನೂ ಆ ಸಮಾಧಿಯ ಅವಸ್ಥೆ ನಮಗಿನ್ನೂ ತಲುಪಿಲ್ಲ. ಬಟ್ ಇದು ಮಚ್ ಬೆಟರ್. ಅದೇ ಹೊರಗಡೆ ಹೋದಾಗ ಯಾವುದೋ ಒಂದು ಇಂದ್ರಿಯ ಭೋಗ ವಸ್ತು ನಮ್ಮ ಕಣ್ಣು ಮುಂದೆ ಬಂದಾಗ ಅಟ್ಲೀಸ್ಟ್ ಆವಾಗ ನಾನು ಕತ್ತನ್ನು ತಿರುಗಿಸ್ಬೋದಾ? ಆವಾಗ ನಾನು ಅದರ ಆಕರ್ಷಣೆಗೆ ಒಳಗಾಗದೇ ಇರಬಹುದಾ? ಅದು ಸ್ಟಾರ್ಟಿಂಗ್. ಅಷ್ಟನ್ನು ನಾವು ಮಾಡಲೇಬೇಕು. ಆವಾಗಲೇ ನಮ್ಮ ಸಾಧನೆ ಬೆಳೀತಾ ಹೋಗುತ್ತೆ. ಅಲ್ಲಿ ನಾವು ಡಿಸ್ಟ್ರ್ಯಾಕ್ಟ್ ಆದರೆ ಇನ್ನೂ ನಮ್ಮಲ್ಲಿ ದೋಷಗಳಿದೆ, ಬಟ್ ಅದನ್ನು ತಿದ್ದುಕೊಳ್ಳುವಂಥ ಮಾರ್ಗದಲ್ಲಿ ನಾವಿಲ್ಲ. ಸೊ ಅದರಿಂದ ಅದು ಸ್ಟಾರ್ಟಿಂಗ್ ಪಾಯಿಂಟ್. ಈಗ ಇವತ್ತಿನ ಶ್ಲೋಕನ ಚರ್ಚೆ ಮಾಡೋಣ. ಶ್ಲೋಕ ಸಂಖ್ಯೆ 59. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ವಿಷಯ ಅಂದರೆ ಇಂದ್ರಿಯ ಭೋಗ ವಸ್ತುಗಳು, ವಿನಿವರ್ತಂತೆ ಅಂದರೆ ತಡೆಯಲ್ಪಡುತ್ತವೆ ಅಥವಾ ದೂರವಾಗುತ್ತವೆ. ನಿರಾಹಾರಸ್ಯ ಇಂದ್ರಿಯ ಭೋಗವನ್ನು ಬಿಟ್ಟಿರುವಂತಹ, ದೇಹಿನಃ ದೇಹಧಾರಿ, ರಸವರ್ಜ್ಯಂ ರುಚಿಯನ್ನು ತ್ಯಜಿಸಿದ, ರಸಃ ಇಂದ್ರಿಯ ಭೋಗ ಅಥವಾ ರುಚಿ, ಅಪಿ ಅಲ್ಲಿ ಇದ್ದರೂ, ಅಸ್ಯ ಅವನ, ಪರಂ ಉನ್ನತವಾದ ಅಥವಾ ಶ್ರೇಷ್ಠವಾದ ವಿಷಯಗಳು, ದೃಷ್ಟವ
ಅನುಭವಿಸಿ ಅಥವಾ ಅನುಭವಿಸುವ ಮೂಲಕ ನಿವರ್ತತೆ, ಸ್ಥಗಿತವಾಗುತ್ತದೆ. ಭಾವಾನುವಾದ: ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ಬಲವಂತವಾಗಿ ದೂರ ಇಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಅಥವಾ ಆಸೆ ಇನ್ನೂ ಹಾಗೆ ಉಳಿದಿರುತ್ತದೆ. ಎಲ್ಲಿಯವರೆಗೂ ಅಂದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವ, ಆ ರುಚಿಯ ಒಂದು ಅನುಭವ ಆದರೆ ಆ ಅನುಭವ ಏನು ಮಾಡುತ್ತೆ ಅಂದರೆ ಈ ಆಸಕ್ತಿಗಳು, ಯಾವುದಕ್ಕೆ ಇಂದ್ರಿಯ ಭೋಗ ವಸ್ತುಗಳ ಮೇಲೆ ಇರುವಂತಹ ಆಸಕ್ತಿಗಳನ್ನು ಕೊನೆ ಮಾಡುತ್ತೆ. ಆವಾಗ ಅವನ ಪ್ರಜ್ಞೆ ಸ್ಥಿರವಾಗುತ್ತೆ. ಇದು ಒಂದು ಉತ್ತಮವಾದ ಫಾರ್ಮುಲಾ. ಈ ಒಂದು ಶ್ಲೋಕ ಇದೆ. ಇದರ ಮುಂದಿನ ಶ್ಲೋಕ, ಅದರಲ್ಲಿ ಕೃಷ್ಣ ಒಂದು ಉತ್ತಮವಾದ ಸಿದ್ಧಾಂತವನ್ನು ನಿರೂಪಣೆ ಮಾಡ್ತಾನೆ. ಇವತ್ತು ಏನು 3 ಶ್ಲೋಕ ಇದೆ, 3 ಒಂದು ಜೋಡಣೆಯಾದ ಶ್ಲೋಕಗಳು ಒಂದು ಉತ್ತಮವಾದ ಸಿದ್ಧಾಂತವನ್ನು ನಿರೂಪಣೆ ಮಾಡ್ತಾ ಇದೆ. ಯಾಕೆ ಇಸ್ಕಾನ್ ಅಲ್ಲಿ ಭಕ್ತಿ 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 ಅಂತಾರೆ? ಏನಕ್ಕೆ, ಏನು ಕಾರಣ ಇರ್ಬೋದು? ಏನಾದರೂ ಮೋಡಿ ಮಾಡೋಕ್ಕೋಸ್ಕರ ಹೇಳ್ತಾ ಇದ್ದಾರಾ? ಅಥವಾ ಅವರ ಸ್ವಂತ ಜೀವನದಲ್ಲಿ ಅವರ ಲೈಕಿಂಗ್ ಏನಿದೆ, ಅವರೇನೋ ಕೃಷ್ಣನ ಭಕ್ತರಾಗಬೇಕು ಅಂತ ಇಷ್ಟ, ಎಲ್ಲರೂ ಕೃಷ್ಣ ಭಕ್ತ ಮಾಡ್ತಾ ಇದ್ದಾರಾ? ಇಡೀ ಜಗತ್ತೆಲ್ಲ ಕೃಷ್ಣ ಭಕ್ತಿನೇ ಮಾಡಬೇಕಾ, ಬೇರೆ ಏನು ಮಾಡೋಂಗಿಲ್ವಾ? ಈ ರೀತಿಯಾದ ಹಲವಾರು ಅನುಮಾನಗಳು ಆರಂಭಿಕ ಹಂತದಲ್ಲಿರುವಂತಹ ಸಾಧಕರಿಗೆ ಬಹಳಷ್ಟು ಕಾಡುತ್ತೆ. ನಿಮ್ಮೆಲ್ಲರಿಗೂ ಅದು ಖಂಡಿತವಾಗ್ಲೂ ಬಂದಿರುತ್ತೆ. ನಾವು ಕೃಷ್ಣ ಪ್ರಜ್ಞೆಗೆ ಬರೋಕ್ಕೆ ಮುಂಚೆ ಸುಮಾರು 1-2 ವರ್ಷಗಳ ಕಾಲ ಯಾರು ನಮ್ಮನ್ನು ಕೃಷ್ಣ ಕರ್ಕೊಂಡ್ಬಂದರು, ಅವರ ಜೊತೆ ಹಲವಾರು ರೀತಿಯಲ್ಲಿ ಚರ್ಚೆ ಮಾಡಿದ್ವಿ. ಸುಮ್ಮನೆ ಏನೋ ಎಲ್ಲ ಹೋಗ್ತಾ ಇದ್ದಾರೆ ನಾನು ಹೋಗೋಣ ಅಂತ ಅಲ್ಲ. ಇದರಲ್ಲಿ ಒಂದು ಆಳವಾದ ತತ್ವ ಇದೆ. ನಾವು ನಿಜವಾಗಲೂ ಮನಸ್ಸನ್ನು ತೆರೆದು ತತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ನಮ್ಮ ರಿಕ್ವೆಸ್ಟ್. ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ, ಪೂರ್ವ ಆಗ್ರಹಗಳಿರುತ್ತೆ ನಮ್ಮಲ್ಲಿ, ಪ್ರೀಕನ್ಸೀವ್ಡ್ ನೋಷನ್ಸ್ ಅಥವಾ ಪ್ರಿಜುಡೈಸಸ್ ನಮ್ಮೆಲ್ಲರಲ್ಲೂ ಇರುತ್ತೆ. ಹುಟ್ಟಿದಾಗಿಂದ ನಾವು ಬೆಳ್ಕೊಂಬಂದಿರ್ತೀವಿ. ಒಂದು ರೀತಿ ನಮ್ಮ ಮನಸ್ಸು ಮೌಲ್ಡ್ ಆಗಿರುತ್ತೆ. ನಾವು ಜೀವನವನ್ನು ಅದೇ ಮೌಲ್ಡ್ನಲ್ಲಿ, ಅದೇ ದೃಷ್ಟಿಕೋನದಲ್ಲೇ ನೋಡ್ತೀವಿ. ಇಸ್ಕಾನಲ್ಲಿ ಏನಾಗುತ್ತೆ ಅಂತಂದರೆ, ಆ ನಮ್ಮ ಮೂಲಭೂತ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾರೆ. ಅದು ಎಷ್ಟು ಜನಕ್ಕೆ ಇಷ್ಟ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಅವರು ಬಹುಶಃ ಇಸ್ಕಾನ್ ನಮಗೆಲ್ಲವೇನು ಅಂತ ದೂರ ಹೊಡೆದ್ಬಿಡ್ತಾರೆ. ಕೆಲವು ಬಾರಿ ನಮ್ಮ ಭಕ್ತರು ಸಹಿತ ಸ್ವಲ್ಪ ಬಲವಾಗಿ ಪ್ರಚಾರ ಮಾಡ್ತಾರೆ. ಏನಕ್ಕೆ? ಏನೋ ದುರುದ್ದೇಶದಿಂದ ಅಲ್ಲ. ಅವರ ಉದ್ದೇಶ ಏನು? ನಾನು ಒಂದು ತುಂಬ ರುಚಿಯಾದ ಮಾವಿನ ಹಣ್ಣು ತಿಂತಾ ಇದ್ದೇನೆ, ಅವ್ರಿಗೂ ಕೊಡೋಣ. ಆ ಇನ್ನೊಂದು ವ್ಯಕ್ತಿಗೆ ಸ್ವಲ್ಪ ಇನ್ನೂ ಆಕರ್ಷಣೆ ಬಂದಿಲ್ಲ, ಅದಕ್ಕೆ ಬೇಡಪ್ಪ ಅಂತ ಇದ್ದಾರೆ. ಇವರು ಭಕ್ತರು ಏನು ಮಾಡ್ತಾರೆ, ಬಲವಂತವಾಗಿ ಫೋರ್ಸ್ ಮಾಡ್ತಾರೆ, ತಗೋ ಚೆನ್ನಾಗಿದೆ ಅಂತ. ಆಗ ಅವರಿಗೆ ಅನುಮಾನ ಬರುತ್ತೆ, ಏನಾದರೂ ಈ ಮಾವನಲ್ಲಿ ಏನಾದರೂ ಮದ್ದನ್ನು ಸೇರಿಸ್ಬಿಟ್ಟಿದ್ದಾನ ನನ್ನ ಮನಸ್ಸನ್ನು ಮೋಡಿ ಮಾಡೋಕ್ಕೆ ಅಂತ. ಅಂದರೆ ಭಕ್ತರು ಸ್ವಲ್ಪ ಪ್ರಚಾರ ಮಾಡಬೇಕಾದ್ರೆ ಬಲವಾಗಿ ಮಾಡ್ತಾರೆ, ಅದನ್ನು ಅಪಾರ್ಥಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಬಟ್ ಇದರಲ್ಲಿ ಒಂದು ಸೈದ್ಧಾಂತಿಕ ತತ್ವ ಇದೆ. ಯಾಕೆ ಕೃಷ್ಣ ಭಕ್ತಿಯನ್ನು ಮಾಡಬೇಕು ಅನ್ನೋದು ಈ 3 ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಕೃಷ್ಣ. ಸಂಸ್ಕೃತ ಸ್ವಲ್ಪ ಜ್ಞಾನ ಇದ್ದರೆ ಸಾಕು, ನಾವೇನು ಸಂಸ್ಕೃತ ಪಂಡಿತರಾಗಬೇಕಾಗಿಲ್ಲ. ಇನ್ಫ್ಯಾಕ್ಟ್ ತುಂಬ ಪಾಂಡಿತ್ಯ ಇದ್ದರೆ ಭಗವದ್ಗೀತೆ ಸರಿಯಾಗಿ ಅರ್ಥ ಆಗಲ್ವಂತೆ. ಅವಾಗ ಏನು ಮಾಡ್ತೀವಿ ಅಂದರೆ, ಗೀತೆಯ ಪ್ರತಿಯೊಂದು ಪದವನ್ನು ವ್ಯಾಕರಣದ ದೃಷ್ಟಿಯಲ್ಲೇ ನೋಡಿ ನಾನು ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತೀನಿ ಹೊರತು, ಕೃಷ್ಣ ಸರಳವಾದ ಭಾಷೆಯಲ್ಲಿ ಹೇಳ್ತಾ ಇದ್ದಾನೆ. ಗೀತೆ ಅತ್ಯಂತ ಕ್ಲಿಷ್ಟವಾದ ಸಂಸ್ಕೃತ ಭಾಷೆಯಲ್ಲಿ ಇಲ್ಲ, ಸರಳವಾಗಿ ನೀವೆಲ್ಲ ದಿನ ಬಳಸುವಂಥ ಭಾಷೆಯಲ್ಲೇ ಇದೆ. ಇಲ್ಲಿ ಏನು ಕೊಡ್ತಾ ಇದ್ದಾನೆ? ಫಸ್ಟು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ.
ನಿರಾಹಾರಸ್ಯ ದೇಹಿನಃ ಅಂದರೆ ಬಹಳ ಸುಲಭ. ದೇಹಿನಃ ಅಂದರೆ ದೇಹಿ, ನಾವು ನೀವೆಲ್ಲರೂ ದೇಹಿ. ಯಾಕೆ ಕೃಷ್ಣದಲ್ಲಿ ಗೀತೆಯಲ್ಲಿ ದೇಹಿ ಅಂತಾರೆ ನಮ್ಮನ್ನು ಅಂತಂದರೆ, ನಾವು ದೇಹ ಅಲ್ಲ, ದೇಹಧಾರಿಯಾದಂತಹ ಆತ್ಮ. ಅದಕ್ಕೆ ದೇಹಿ ಅನ್ನೋ ಪದವನ್ನು ಬಳಸ್ತಾರೆ. ದೇಹಿನಃ ಅಂದರೆ ಅದೇ ಪ್ಲೂರಲ್, ಬಹುವಚನ, ಅದಕ್ಕೆ ದೇಹಿನಃ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ನಿರಾಹಾರ ಅಂತಂದರೆ ಆಹಾರವನ್ನು ಕೊಡದೇ ಇರೋದು. ಯಾವುದಕ್ಕೆ? ಇಂದ್ರಿಯಗಳಿಗೆ. ಇಂದ್ರಿಯಗಳಿಗೆ ಆಹಾರ ಅಂದ್ರೇನು? ಇಂದ್ರಿಯ ಭೋಗ ವಸ್ತುಗಳು. ನಾಲಿಗೆಗೆ ರುಚಿಯಾದ ಆಹಾರ, ಕಿವಿಗೆ ತುಂಬ ಕೇಳಕ್ಕೆ ತುಂಬ ಸುಮಧುರವಾದಂತಹ ಗಾನ ಅಥವಾ ಬೇರೆ ಮಾತುಗಳು, ಗಾಸಿಪ್ಸ್ ಅಲ್ವಾ, ತುಂಬ ಕೇಳಕ್ಕೆ ತುಂಬ ರುಚಿಯಾಗಿರುತ್ತೆ ಕೆಲವರಿಗೆ. ಆಮೇಲೆ ನೋಡಲಿಕ್ಕೆ ತುಂಬ ಸುಂದರವಾಗಿರಬೇಕು, ನಮ್ಮ ನೋಟ ಅಥವಾ ಚಿತ್ರಪಟ ಎಲ್ಲ ಚೆನ್ನಾಗಿರಬೇಕು. ಅದೇ ರೀತಿ ಪಂಚ ಇಂದ್ರಿಯಗಳಿದೆ. ಎಲ್ಲ ಇಂದ್ರಿಯಗಳಿಗೂ ಒಂದೊಂದು ತುಂಬ ಆಕರ್ಷಣೆಯಾಗಿರುವಂಥ ಆಹಾರ. ಇಲ್ಲಿ ಆಹಾರ ಅಂದರೆ ಬರೀ ತಿನ್ನಕ್ಕಾದರೆ ನಾಲಿಗೆಗೆ, ಹೊಟ್ಟೆಗೆ. ಬಾಕಿ ಇಂದ್ರಿಯಗಳಿಗೂ ನಾವು ಕೊಡೋದಕ್ಕೆ ಅದಕ್ಕೂ ಆಹಾರ ಅನ್ನೋ ಪದನೇ ಬಳಸ್ತಾರೆ. ಆಹಾರ ಅಥವಾ ಆಹುತಿ ಅಂತ ಹೇಳ್ತೀವಿ ನೋಡಿ. ಬೆಂಕಿಗೆ ಹೇಗೆ ಆಹುತಿ ಕೊಡ್ತೀವೋ ಅದೇ ರೀತಿ ಇಂದ್ರಿಯಗಳಿಗೆ ಆಹುತಿ. ಅಂದರೆ ಇಂದ್ರಿಯಗಳು ಯಾವಾಗಲೂ ಇಂದ್ರಿಯ ಭೋಗ ವಸ್ತುಗಳನ್ನು ಅರಸ್ತಾ ಇರುತ್ತೆ, ಹುಡುಕ್ತಾ ಇರುತ್ತೆ. ಅದು ಬೇಕು, ಇದು ಬೇಕು, ಇದು ಸಹಜ, ಎಲ್ಲರಲ್ಲೂ ಅದು ಸಹಜ, ಅಸಹಜ ಅಲ್ಲ. ಸೊ ಇವಾಗ ನಮ್ಮ ತತ್ವದಲ್ಲಿ ಗೊತ್ತು ನಮಗೆ ಯಾಕೆ ನಾವು ಅದನ್ನು ಮಾಡಬಾರದು ಅಂತ. ಅದನ್ನು ಕೃಷ್ಣ ಗೀತೆಯಲ್ಲಿ ನಿರೂಪಣೆ ಮಾಡಿದ್ದಾನೆ. ಏಕೆಂದರೆ ಅದು ನಮ್ಮ ನಿಜವಾದ ಆನಂದಕ್ಕೆ ಕೊಡೋದಿಲ್ಲ. ಯಾಕೆಂದರೆ ಇಂದ್ರಿಯ ಅಥವಾ ಇಂದ್ರಿಯ ಭೋಗ ವಸ್ತುಗಳು ಎರಡು, ಒಂದು ಭೌತಿಕವಾದಂತಹ ಸಂಗತಿಗಳು. ಭೌತಿಕವಾದಂತಹ ಈ ಇಂದ್ರಿಯ ಭೋಗ ವಸ್ತುಗಳು ನಾವು ಆಧ್ಯಾತ್ಮಿಕ ಅಂದರೆ ನಾವು ಸ್ಪಿರಿಚುಯಲ್ಲು. ನಮ್ಮ ದೇಹ ಮೆಟೀರಿಯಲ್ಲು, ಇಂದ್ರಿಯ ವಸ್ತುಗಳು ಮೆಟೀರಿಯಲ್ಲು. ಆ ಇಂದ್ರಿಯ ಭೋಗ ವಸ್ತುಗಳು ತಾತ್ಕಾಲಿಕವಾದ, ಕ್ಷಣಿಕವಾದ ಒಂದು ಸುಖದ ಒಂದು ಫೀಲಿಂಗ್ ಕೊಡುತ್ತೆ ಅಷ್ಟೇ, ನಿಜವಾದ ಸುಖವನ್ನು ಕೊಡೋದಿಲ್ಲ. ನಿಜವಾದ ಸುಖವನ್ನು ಅನುಭವಿಸಬೇಕಾಗಿರೋದು ಆತ್ಮ. ಆ ನಿಜವಾದ ಸುಖ ಕೃಷ್ಣನ ಭಕ್ತಿಯಿಂದ ಸಿಗುತ್ತೆ. ಅದು ಹೇಗೆ ಅಂತ ನಿರೂಪಣೆ ಮಾಡ್ತಾರೆ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ನಿಜವಾಗಲೂ ನಾವು ಇಂದ್ರಿಯ ಭೋಗ ವಸ್ತುಗಳ ಒಂದು ಆಕರ್ಷಣೆಯಿಂದ ದೂರವಾಗಬೇಕು ಅಂದರೆ, ನಿವರ್ತನೆ ಅಂದರೆ ದೂರ ಇಡೋದು. ಹೇಗೆ ಸಾಧ್ಯ? ಕೃಷ್ಣ ಹೇಳ್ತಾನೆ, ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಪರಂ ದೃಷ್ಟ ನಿವರ್ತತೆ. ಈ ಒಂದು ಶ್ಲೋಕದ ಕಾಲು ಭಾಗ, ಈ ಒಂದು ಪಾದವನ್ನು ನಾವು ಜ್ಞಾಪಕ ಇಟ್ಕೊಂಡ್ರೆ ಗೀತೆ ಒಂದು ಪ್ರಮುಖವಾದ ಸಂದೇಶ ನಮ್ಮ ಮನಸ್ಸಲ್ಲಿ ಅಚ್ಚಳಿಯಲು ಉಳಿಯುತ್ತೆ. ಏನದು? ಪರಂ ದೃಷ್ಟ ನಿವರ್ತತೆ. ಪರಂ ದೃಷ್ಟ, ಪರಂ ಅಂದರೆ ಇನ್ನೂ ಮೇಲ್ಮಟ್ಟ, ದೃಷ್ಟ ಅಂದರೆ ಅನುಭವಿಸಿ, ನಿವರ್ತತೆ. ಇಂದ್ರಿಯ ಭೋಗ ವಸ್ತುಗಳ ಮೇಲಿನ ಆಸಕ್ತಿ ಕೇವಲ ನಿಗ್ರಹದಿಂದ ದೂರ ಆಗೋದಿಲ್ಲ. ನಿಗ್ರಹ ಮಾಡೋದ್ರಿಂದ ಇಂದ್ರಿಯ ಹಾಗೂ ಇಂದ್ರಿಯ ಭೋಗ ವಸ್ತು ಅದರ ಒಂದು ಮೀಟಿಂಗ್ ಆಗೋದಿಲ್ಲ ಅಷ್ಟೇ, ಅವೆರಡು ಸೇರೋದಿಲ್ಲ ಅಷ್ಟೇ ಹೊರತು ಆ ಇಂದ್ರಿಯ ಭೋಗ ವಸ್ತುವನ್ನು ಅನುಭವಿಸಬೇಕು ಅನ್ನುವಂತಹ ನಮ್ಮ ಆಸೆ ದೂರ ಆಗೋದಿಲ್ಲ. ಅದಕ್ಕೆ ನಿಗ್ರಹ ಕಿಂ ಕರಿಷ್ಯಸಿ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಬರೀ ನಿಗ್ರಹ ಮಾಡೋದ್ರಿಂದ ನಮ್ಮ ಆಬ್ಜೆಕ್ಟಿವ್ ಏನು, ಗುರಿ ಇಟ್ಕೊಂಡು ಕೃಷ್ಣ ಭಕ್ತಿ ಮಾಡ್ತಾ ಇದ್ದೀವಿ, ಅದು ನಮಗೆ ಸಿಗೋದಿಲ್ಲ. ನಿಗ್ರಹ ಮಾಡಬಾರ್ದ ಹಾಗಂತ ಇಲ್ಲ, ಮಾಡಬೇಕು. ಆದರೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ, ಎಂಡಿಂಗ್ ಪಾಯಿಂಟ್ ಅಲ್ಲ. ನಿಗ್ರಹ ಮಾಡ್ತಾ ಮಾಡ್ತಾ ಕೃಷ್ಣ ಭಕ್ತಿಯಲ್ಲಿ ರುಚಿಯನ್ನು ಹೆಚ್ಚಿಸ್ಕೊತಾ ಹೋಗಬೇಕು. ಬರೀ ನಿಗ್ರಹ ಮಾಡಿದರೆ, ಉದಾಹರಣೆ ನಾವು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ, ನಾವು 4 ನಿಯಮಗಳು ಮಾಡಲೇಬೇಕು, ಅದು ನಿಗ್ರಹ. ಆದರೆ ಅದರಿಂದ ಕೃಷ್ಣ ಭಕ್ತಿ ಪ್ರಾಪ್ತಿ ಆಗತ್ತಾ, ಅಥವಾ ನಮಗೆ ಅದರಿಂದ ಇಂದ್ರಿಯ ಭೋಗ ವಸ್ತುಗಳ ಮೇಲಿನ ಆಕರ್ಷಣೆ ಕಮ್ಮಿ ಆಗತ್ತಾ? ಇಲ್ಲ.
ಅದಕ್ಕೇನು ಮಾಡಬೇಕು? ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಪರಂ ದೃಷ್ಟ ಉನ್ನತವಾದ ರಸವನ್ನು ಕೊಡಬೇಕು. ಆ ಉನ್ನತವಾದ ರಸ ಏನು ಅನ್ನೋದನ್ನು ಕೃಷ್ಣ ಇನ್ನು ಮುಂದಿನ 2 ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾನೆ. ಶ್ರೀಲ ಪ್ರಭುಪಾದರು ಭಾರತದಲ್ಲಿ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ ಇದಕ್ಕೆ. ಏನದು ಅಂತಂದರೆ, ಆಸ್ಪತ್ರೆಯಲ್ಲಿ ಯಾರೋ ಒಬ್ಬ ಹೋಗಿ ಅಡ್ಮಿಟ್ ಆಗ್ತಾನೆ. ಡಾಕ್ಟ್ರ್ ಹೇಳ್ತಾರೆ, ನೋಡಪ್ಪ ನಿನಗೆ ಡಯಾಬಿಟಿಸ್ ಇದೆ, ನೀನು ಸ್ವೀಟ್ ಏನು ತಿನ್ನಬಾರ್ದು. ಆ ವ್ಯಕ್ತಿ ಆದಷ್ಟು ಸ್ವೀಟ್ ತಿಂದೇ ಟ್ರೈ ಮಾಡ್ತಾನೆ. ಆದರೆ ಅವನಿಗೆ ಆ ಸ್ವೀಟ್ ಮೇಲಿರುವಂತಹ ಆಸಕ್ತಿ ಕಮ್ಮಿ ಆಗುತ್ತಾ? ಇವಾಗೆಲ್ಲ ಏನು ಮಾಡ್ತಾರೆ ಅಂದರೆ, ಏನು ತೊಂದರೆ ಇಲ್ಲಪ್ಪ, ಸ್ವೀಟು ತಿನ್ನೋ, ಇನ್ಸುಲಿನ್ ಚುಚ್ಕೋ, ಮುಗೀತು ಅಲ್ವಾ? ಆ ಸೊಲ್ಯೂಷನ್ ಹುಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ಮಾತನ್ನು ಪ್ರಭುಪಾದರು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಪ್ರಾರಂಭಿಕ ಹಂತದ ಸಾಧಕರು ನಿಗ್ರಹವನ್ನು ಮಾಡಬೇಕು. ಹಾಗಂತ ಉನ್ನತ ಹಂತದ ಸಾಧಕರು ನಿಗ್ರಹವನ್ನು ಮಾಡಬಾರ್ದ? ಅವರು ಎಕ್ಸ್ಪ್ಲಿಸಿಟ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ಅದು ಇಂಪ್ಲಿಸಿಟ್ ಆಗಿ ಆಗುತ್ತೆ. ಹೇಗೆ ಅಂದರೆ, ಉನ್ನತ ಮಟ್ಟದ ಸಾಧಕರು ಅವರ ಮನಸ್ಸು, ಆಸಕ್ತಿ ಎಲ್ಲ ಕೃಷ್ಣ ಭಕ್ತಿಯಲ್ಲಿ ಲೀನವಾಗಿರುತ್ತೆ. ಆದ್ದರಿಂದ ಅವರು ವಿಷಯ ಭೋಗದ ವಸ್ತುಗಳ ಮೇಲೆ ಅವರಿಗೆ ಗಮನನೇ ಇರೋದಿಲ್ಲ. ಅವರ ಮನಸ್ಸೆಲ್ಲ ಕೃಷ್ಣ ಭಕ್ತಿಯಲ್ಲಿ ಮುಳುಗೋಗಿರುತ್ತೆ. ಈಗ ಮುಂದಿನ ಶ್ಲೋಕ. ಯತತೋ ಹಿ ಅಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಕೃಷ್ಣ ಏನನ್ನು ಹಿಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡಿದ್ನೋ ಅದನ್ನೇ ಇನ್ನೂ ಹೆಚ್ಚಾಗಿ ಒತ್ತಿ ಹೇಳ್ತಾ ಇದ್ದಾನೆ. ಏನದು ಅಂತಂದರೆ, ಯತತೋ ಹಿ ಅಪಿ ಕೌಂತೇಯ. ಯತತಃ ಅಂದರೆ ಪ್ರಯತ್ನ ಮಾಡ್ತಾ ಇರುವಂತಹ, ಹಿ ಅಂದರೆ ಇಂಡೀಡ್ ಖಂಡಿತವಾಗಿಯೂ, ಅಪಿ ಮಾಡಿದ್ರು ಆಲ್ಸೋ. ಕೌಂತೇಯ, ಓ ಕುಂತಿಪುತ್ರ ಅರ್ಜುನ, ಎಷ್ಟೇ ಪ್ರಯತ್ನ ಮಾಡಿದ್ರು, ಯತತೋ ಹಿ ಅಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ. ಎಂತಹ ಪುರುಷ ಇವನು ಅಂದರೆ ಸಾಧಾರಣ ಪುರುಷ ಅಲ್ಲ. ಒಂದು ಯತತ ಅಂದರೆ ಪ್ರಯತ್ನ ಪಡ್ತಾ ಇದ್ದಾನೆ, ಇನ್ನೊಂದು ವಿಪಶ್ಚಿತಃ. ವಿಪಶ್ಚಿತಃ ಅಂತಂದರೆ ಜ್ಞಾನ ಇರೋನು, ವಿವೇಚನಾ ಶಕ್ತಿ ಇರುವಂತಹ ಪುರುಷ. ಯತತೋ ಹಿ ಅಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ. ಆ ವಿಪಶ್ಚಿತ ಅಥವಾ ವಿವೇಕ ಇರುವಂತಹ ಪುರುಷ ಅಂತಹವನು ಸಹಿತ ಏನಾಗುತ್ತೆ? ಇಂದ್ರಿಯಾಣಿ ಪ್ರಮಾಥೀನಿ. ಪ್ರಮಾಥಿ ಅಂದರೆ ಒಳ್ಳೆ ಒಂಟಿ ಆನೆ, ಮದ ಏರಿದಂತಹ ಒಂಟಿ ಸಲಗ ಹೇಗಿರುತ್ತೆ ನೋಡಿ, ಅದಕ್ಕೆ ಪ್ರಮಾಥಿ ಅಂದರೆ ಆ ರೀತಿ ಅರ್ಥ. ಉದ್ವಿಗ್ನವಾಗಿರುವಂತಹ ಅಥವಾ ಕ್ಷೋಭೆಗೊಂಡಿರುವಂತಹ, ಆಕರ್ಷಣೆ, ಒಂದು ವಿಷಯ ವಸ್ತು ಮೇಲೆ ಆಕರ್ಷಣೆ ಇರುವಂತಹ ಮನಸ್ಸು ಅಥವಾ ಇಂದ್ರಿಯಗಳು. ಇಲ್ಲಿ ಮುಖ್ಯವಾಗಿ ಇಂದ್ರಿಯಾಣಿ ಪ್ರಮಾಥಿನಿ. ಇಂದ್ರಿಯಗಳಿಗೆ ಏನು ಹೋಲಿಸ್ತಾ ಇದ್ದಾರೆ? ಒಂದು ಮದ ಗಜಕ್ಕೆ ಹೋಲಿಸ್ತಾ ಇದ್ದಾರೆ. ಇಂದ್ರಿಯಾಣಿ ಪ್ರಮಾಥಿನಿ ಹರಂತಿ ಪ್ರಸಭಂ ಮನಃ. ಏನು ಮಾಡುತ್ತೆ ಅಂತಹ ಇಂದ್ರಿಯಗಳು ಅಂತಂದರೆ, ಅವಳು ಎಷ್ಟು ಸ್ಟ್ರಾಂಗ್ ಇರ್ತವೆ ಅಂದರೆ ಮನಸ್ಸನ್ನು ಎಳ್ಕೊಂಡೋಗ್ಬಿಡ್ತವೆ ತಮ್ಮ ಕಡೆಗೆ. ನಾವು ಏನು ಮಾಡ್ತಾ ಇದ್ದೀವಿ ಯೋಚನೆ ಮಾಡಿ. ಇದಕ್ಕೆ ಗೀತೆಯಲ್ಲಿ ಒಂದು ಅಂದರೆ ಉದಾಹರಣೆ ಕೊಡ್ತಾರೆ. ಸಾಮಾನ್ಯವಾಗಿ ಒಂದು ರಥಕ್ಕೆ 5 ಕುದುರೆಗಳು. 5 ಕುದುರೆಗಳಿಗೆ ಲಗಾಮು ಹಿಡಿದಿರುವಂತಹ ಒಬ್ಬ ಸಾರಥಿ, ಆಮೇಲೆ ರಥದ ಮೇಲೆ ಕೂತಿರುವಂತಹ ಒಬ್ಬ ಪ್ರಯಾಣಿಕ. ಇದನ್ನು ಕಲ್ಪನೆ ಮಾಡ್ಕೊಳ್ಳಿ.
ಆಯಿತಾ? 5 ಇಂದ್ರಿಯಗಳು ಈಕ್ವಲ್ ಟು 5 ಕುದುರೆಗಳು. ಆ ಲಗಾಮ್ ಏನು ಅಂತಂದರೆ ಮನಸ್ಸು. ಆ ಸಾರಥಿ ಯಾರು? ಬುದ್ಧಿ. ಆ ಪ್ರಯಾಣಿಕ ಯಾರು? ನಾವು, ಆತ್ಮ. ರಥ ಯಾರು? ದೇಹ. ಆಯಿತಾ? ಈ ದೇಹವನ್ನು ಮುನ್ನಡೆಸಬೇಕು ಅಂದರೆ ನಮಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಬೇಕು. ಒಂದೇ ಕಡೆ ಕೂತಿರ್ಬೇಕಾಗತ್ತಿಲ್ಲ. ಅಂದರೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಇದ್ದರೆ ತಾನೇ ದೇಹ ಮುಂದೆ ಹೋಗೋದು. ಸೊ ಇದಕ್ಕೆ ಇಂದ್ರಿಯಗಳು ಕುದುರೆ ಇದ್ದಂಗೆ. ಆದರೆ ಆ ಕುದುರೆಗಳಿಗೆ ಲಂಗು ಲಗಾಮು ಇಲ್ಲ ಅಂದರೆ ಏನು ಮಾಡುತ್ತೆ? ಅದು ತುಂಬ ಪ್ರಬಲವಾಗಿರುತ್ತೆ. ಅಂದರೆ ಎಲ್ಲ ಕಡೆ 5 ಕುದುರೆ 5 ಕಡೆ ಕಿತ್ಕೊಂಡು ಹೋದರೆ ಇಲ್ಲಿ ರಥದ ಕಥೆ ಏನಾಗಬೇಕು, ಮತ್ತು ರಥಿಕನ ಕಥೆ ಏನಾಗಬೇಕು? ಅದೇ ನಿಮ್ಮ ಜೀವನದಲ್ಲಿ ಆಗ್ತಾ ಇರೋದು. ನಮ್ಮ ಇಂದ್ರಿಯಗಳು ಪ್ರಬಲವಾಗಿ ಕಿತ್ಕೊಂಡು ಹೋಗ್ತಾ ಇದೆ. ಆ ಲಗಾಮಿಗೆ ಬೈತೀವಿ ನಾವು, ಅಯ್ಯೋ ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ಆದರೆ ಪ್ರಾಬ್ಲಮ್ ಲಗಾಮ್ ಹಿಡಿದಿರುವಂತಹ ಸಾರಥಿದ. ಅದಕ್ಕೆ ನಾವು ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತಂದರೆ ನಮ್ಮ ಬುದ್ಧಿನ ಬಲ ಮಾಡ್ಕೋಬೇಕು. ಅದನ್ನೇ ಕೃಷ್ಣ ಬುದ್ಧಿಯೋಗ ಅಂತ ಹೇಳಿದ್ದು. ಬುದ್ಧಿಯನ್ನು ಬಲ ಮಾಡಿಕೊಂಡಾಗ ಸಾರಥಿ ಯಾವಾಗ ಗಟ್ಟಿಯಾಗಿ ಲಗಾಮನ್ನು ಹಿಡಿತಾನೆ, ಲಗಾಮನ್ನು ಇಂದ್ರಿಯಗಳ ಕೈಗೆ ಕೊಡೋದಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡ್ರಪ್ಪ, ಸಾಧಾರಣ ಪುರುಷ ಅಲ್ಲ, ವಿಪಶ್ಚಿತ ಪುರುಷ, ವಿವೇಕದಿಂದ ಕೂಡಿದಂತಹ ಮಹಾಸಾಧಕ ಪುರುಷ, ಅಂತಹವನು ಸಹಿತ ಇಂದ್ರಿಯಗಳ ಪ್ರಬಲವಾದ ಸೆಳೆತಕ್ಕೆ ಒಳಗೊಡ್ತಾನೆ. ಸೊ ಆದ್ದರಿಂದ ಕೇವಲ ನಮ್ಮ ಜ್ಞಾನ, ಶುಷ್ಕ ಜ್ಞಾನದಿಂದ ಮಾತ್ರ, ಅಂದರೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್, ಥಿಯರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ಸಾಕಾಗೋದಿಲ್ಲ. ಏನು ಬೇಕು ಅಂತಂದರೆ ನಿಜವಾದ ಬುದ್ಧಿಯೋಗ. ಆ ನಿಜವಾದ ಬುದ್ಧಿಯೋಗ ಏನು ಅಂತ ನಾನು ಮುಂದಿನ ಶ್ಲೋಕದಲ್ಲಿ ಹೇಳ್ತೀನಿ. ಬಟ್ ಈ ಶ್ಲೋಕದ ಸಾರಾಂಶ ಏನು ಅಂತಂದರೆ, ಹೇಗೆ ಆ 5 ಕುದುರೆಗಳು, ಆ 5 ಕುದುರೆಗಳು 5 ಕಡೆ ಓಡಾಡಿದ್ರೆ ಹೇಗೆ ಆ ರಥಿಕನ ಪರಿಸ್ಥಿತಿ ಯಾವ ರೀತಿ ಇರುತ್ತೋ ಅದೇ ರೀತಿ ಒಬ್ಬ ವಿವೇಚನಾ ಶಕ್ತಿ ಇರುವಂತಹ ಪುರುಷ, ಅಂದರೆ ಬಲವಾದ ಸಾರಥಿ ಎಷ್ಟೇ ಬಲವಾಗಿದ್ದರೂ ಸಹಿತ ಕುದುರೆಗಳು ಅವನಿಗಿನ್ನ ಬಲ. ಯಾಕಂದರೆ 5 ಕುದುರೆಗಳು, ಇಲ್ಲೊಬ್ಬ ಸಾರಥಿ ಏನು ಮಾಡ್ತಾನೆ ಅಲ್ವಾ? 4 ಕುದುರೆಯನ್ನು ಕರೆಕ್ಟಾಗಿ ಹಿಡ್ಕೊಂಡು ಇನ್ನೂ 5ನೇ ಕುದುರೆ ಇನ್ನೊಂದು ಕಡೆ ಹೋಗ್ಬೋದು. ಇದಕ್ಕೆ ಕೃಷ್ಣ ಸೀಕ್ರೆಟ್ ಹೇಳ್ಕೊಡ್ತಾ ಇದ್ದಾನೆ, ರಹಸ್ಯ. ಹೇಗೆ ಮತ್ತು ಇಂದ್ರಿಯಗಳನ್ನು ನಾವು ಗೆಲ್ಲೋದು, ಆ ರಹಸ್ಯ ಹೇಗೆ ಅನ್ನೋದನ್ನು ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದಕ್ಕೆ ಮುಂಚೆ ಕೆಲವು ಮಾತುಗಳನ್ನು ಚರ್ಚೆ ಮಾಡೋಣ. ಈ ಶ್ಲೋಕಕ್ಕೆ ಉತ್ತಮ ಉದಾಹರಣೆ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಶ್ವಾಮಿತ್ರ ಮುನಿಗಳು. ವಿಶ್ವಾಮಿತ್ರರು ಮುಂಚೆ ಒಬ್ಬ ಕ್ಷತ್ರಿಯರಾಗಿ ರಾಜನಾಗಿ ಜೀವನ ಮಾಡಿದ್ರು. ಒಂದು ಬಾರಿ ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಬರ್ತಾರೆ. ವಸಿಷ್ಠ ಋಷಿಗಳು ಕಾಮಧೇನುವಿನ ಮಗಳಾದಂತಹ ನಂದಿನಿಯನ್ನು, ಅವಳ ನಂದಿನಿಯ ಶಕ್ತಿಯಿಂದ ಈ ಇಡೀ ಸೈನ್ಯಕ್ಕೆ ವಿಶೇಷವಾದಂಥ ಸತ್ಕಾರವನ್ನು ಮಾಡ್ತಾರೆ. ಅದನ್ನು ನೋಡಿ ಕೌಶಿಕ ಅಂತ ಅವರ ಹೆಸರು, ವಿಶ್ವಾಮಿತ್ರರ ಹಿಂದಿನ ಅವತಾರ. ಆ ಅವತಾರ ಅಂದರೆ ಒಂದೇ ಜನ್ಮದಲ್ಲೇ, ಬಟ್ ಅವರ ಹಿಂದಿನ ಸ್ವರೂಪದಲ್ಲಿ ಅವರು ರಾಜನಾಗಿದ್ದಾಗ ಅವರು ಇದರ ಒಂದು ಆ ಶಕ್ತಿ, ನಂದಿನಿಯ ಆ ಶಕ್ತಿಯನ್ನು ನೋಡಿ, ಆ ನಂದಿನಿ ನನ್ನ ಆಸ್ಥಾನದಲ್ಲಿ ಇದ್ದರೆ ಇನ್ನೂ ಎಷ್ಟೆಷ್ಟು ಲಾಭವನ್ನು ಪಡ್ಕೋಬಹುದು ಅಂದ್ಬಿಟ್ಟು ಯೋಚನೆ ಮಾಡಿ ವಸಿಷ್ಠ ಮುನಿಗಳ ಹತ್ರ ಆ ನಂದಿನಿಯನ್ನು ನನಗೆ ಕೊಡ್ತೀರಾ ಅಂತ ಕೇಳ್ತಾರೆ. ವಸಿಷ್ಠರು ಹೇಳ್ತಾರೆ, ನಂದಿನಿ ಇರೋದು ಯಾಗ ಯಜ್ಞಗಳಿಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡೋಕ್ಕೆ ನಮಗೆ ಸಹಕಾರಿಯಾಗಿ ಬೇಕೇ ಬೇಕು, ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಕೌಶಿಕ ಹೇಳ್ತಾನೆ, ರಾಜನಾದವನ ಆಸ್ಥಾನದಲ್ಲಿ ಇಡೀ ರಾಜ್ಯದಲ್ಲಿರುವಂತಹ ಬೆಸ್ಟ್ ಐಟಮ್ಸ್ ಏನಿದೆ ಇರಬೇಕು, ನೀವು ಕೊಡಿ ಅಂತ ಏನೇನೋ ಮಾತಾಡ್ತಾನೆ, ಕಡೆಗೆ ಒಪ್ಕೊಳ್ಳೋದಿಲ್ಲ. ಆಗ ಇವನು ಸೈನ್ಯವನ್ನು, ಶಕ್ತಿಯನ್ನು ಬಳಸಿ ಬಲವಂತವಾಗಿ ನಂದಿನಿಯನ್ನು ಹಿಡ್ಕೊಂಡು ಹೋಗಲಿಕ್ಕೆ ಟ್ರೈ ಮಾಡ್ತಾನೆ. ಆಗ ನಂದಿನಿ ತಮ್ಮ ಪ್ರಭು ಆದಂತಹ, ಮಾಸ್ಟರ್ ಆದಂತಹ ವಸಿಷ್ಠರನ್ನು ಕೇಳ್ತಾಳೆ, ನಿಮ್ಮ ಆಜ್ಞೆ ಇದ್ದರೆ ನನ್ನನ್ನು ನಾನು ಕಾಪಾಡ್ಕೋಬಹುದಾ ಅಂತ ಕೇಳಿದಾಗ ವಸಿಷ್ಠ ಮುನಿಗಳು ಆಯಿತು ನೀನು ಕಾಪಾಡ್ಕೊಂಡಾಗ ಆ ನಂದಿನಿಯ ದೇಹದಿಂದ
ಮಹಾ ಸೈನ್ಯ ಹೊರಟು ಬಂದು ಈ ಕೌಶಿಕನ ಸೈನ್ಯವನ್ನು ಧ್ವಂಸ ಮಾಡಿ ಬಿಸಾಕತ್ತೆ. ಇದನ್ನು ನೋಡಿ ಕೌಶಿಕನ ಜಿದ್ದು ಇನ್ನೂ ಹೆಚ್ಚಾಗುತ್ತೆ. ನಂಗೆ ಬೇಕೇ ಬೇಕು ನಂದಿನಿ ಅಂತ ಅವನು ಎಷ್ಟೆಷ್ಟು ಪ್ರಯತ್ನ ಮಾಡ್ತಾನೆ. ಹಲವಾರು ರೀತಿಯಲ್ಲಿ ಶಸ್ತ್ರ ಅಸ್ತ್ರಗಳನ್ನು ಸಂಪಾದನೆ ಮಾಡ್ಕೋತಾನೆ. ತಪಶ್ಚರ್ಯಗಳನ್ನು ಮಾಡಿ ಎಲ್ಲವನ್ನೂ ವಶಿಷ್ಠ ಮುನಿಗಳ ಬ್ರಹ್ಮದಂಡ ಎಲ್ಲ ಅಸ್ತ್ರಗಳನ್ನು ನಿರಸ್ತ್ರವಾಗಿ ಮಾಡಿಬಿಡುತ್ತೆ. ಆಗ ಕಡೆಗೆ ಅರ್ಥ ಆಗುತ್ತೆ ಇದು ವಶಿಷ್ಠ ಮುನಿಗಳ ಆ ಒಂದು ಶಕ್ತಿ ಏನಂದರೆ ಅವರು ಬ್ರಾಹ್ಮಣರಾಗಿ ಬ್ರಹ್ಮ ತೇಜಸ್ಸನ್ನು ಪಡ್ಕೊಂಡಿದ್ದಾರೆ, ಬ್ರಹ್ಮರ್ಷಿಗಳಾಗಿದ್ದಾರೆ. ಅದಕ್ಕೋಸ್ಕರ ಅವರಲ್ಲಿ ಆ ಶಕ್ತಿ ಇದೆ, ನಾನು ಒಬ್ಬ ಬ್ರಹ್ಮರ್ಷಿ ಆಗಬೇಕು ಅಂತ ಜಿದ್ದಿನಲ್ಲಿ ಅವರು ತಪಸ್ ಮಾಡ್ತಾ ವರ್ಷಾನುಗಟ್ಟಲೆ ತಪಸ್ ಮಾಡ್ತಾರೆ. ಸಹಸ್ರಾರು ವರ್ಷಗಳ ಗಟ್ಟಲೆ ತಪಸ್ ಮಾಡ್ತಾರೆ. ಯಾಕಂದರೆ ಆಗಿನ ಕಾಲದಲ್ಲಿ ಅಷ್ಟು ಆಯುಷ್ಯ ಇತ್ತು. ಅದಕ್ಕೆ ತಪಸ್ ಮಾಡ್ತಾರೆ, ಎಷ್ಟು ಮಾಡ್ತಾರೆ, ಏನೇನೋ ಸಿದ್ಧಿಗಳನ್ನ ಪಡಿತಾರೆ. ಒಂದು ಸಾರಿ ತ್ರಿಶಂಕು ರಾಜನಾಗಿರ್ತಾನೆ. ವಶಿಷ್ಠ ಮುನಿಗಳು ರಘುವಂಶ, ಬೇಸಿಕಲಿ ಇಕ್ಷ್ವಾಕು ವಂಶದ ಎಲ್ಲ ರಾಜರಿಗೆ ಅವರು ಕುಲಪುರೋಹಿತರಾಗಿರ್ತಾರೆ. ಆಗ ತ್ರಿಶಂಕು ಬಂದು ಕೇಳ್ತಾನೆ, ನನ್ನನ್ನು ಸ್ವರ್ಗಕ್ಕೆ ಇದೇ ದೇಹದಲ್ಲಿ ಕಳಿಸಿ ಅಂದಾಗ ಅದು ನಿಯಮಕ್ಕೆ ಬಾಹಿರ, ಪ್ರಾಕೃತಿಕ ನಿಯಮಕ್ಕೆ ಬಾಹಿರವಾಗಿದೆ, ನಿನಗೆ ನಾವು ಆ ರೀತಿ ಸೌಕರ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಆಗ ಅವನು ವಿಶ್ವಾಮಿತ್ರ ಹತ್ರ ಬರ್ತಾನೆ. ವಿಶ್ವಾಮಿತ್ರನ ಕೇಳ್ತಾನೆ, ನೋಡಿ ನನ್ನನ್ನು ಸ್ವರ್ಗಕ್ಕೆ ಕಳಿಸಿ ಅಂದಾಗ ವಿಶ್ವಾಮಿತ್ರ ಇಲ್ಲಪ್ಪ ಆಗಲ್ಲ ಅಂತಾರೆ. ಆಗ ನೋಡಿ ಇದೇ ಮಾತನ್ನು ನಾನು ವಶಿಷ್ಠರಿಗೆ ಕೇಳಿದೆ, ಅವ್ರು ಆಗಲ್ಲ ಅಂದರು. ಆಗ ವಿಶ್ವಾಮಿತ್ರ ಹೌದಾ, ಅವ್ರಿಗೆ ಆಗಲ್ಲ ಅಂದರೆ ನಾನು ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸ್ವರ್ಗಕ್ಕೆ ಅವರ ಮಂತ್ರಶಕ್ತಿ ತಪಶಕ್ತಿಯಿಂದ ಮೇಲೆ ಕಳಿಸ್ತಾರೆ. ಅಲ್ಲಿ ಮೇಲೆ ಇಂದ್ರ ನೋಡ್ತಾನೆ, ಯಾರಪ್ಪ ಇವನು ಭೌತಿಕ ದೇಹದಿಂದ ಸ್ವರ್ಗಕ್ಕೆ ಬರ್ತಾ ಇದ್ದಾನೆ ಅಂತ ಅಲ್ಲಿಂದ ಕೆಳಗೆ ತಳ್ತಾರೆ. ಆಗ ವಿಶ್ವಾಮಿತ್ರ, ನೀನು ಕೆಳಗೆ ಬರೋ ಹಾಗಿಲ್ಲ, ಯಾಕೆ ಅಂದರೆ ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ, ನೀನು ಮೇಲೆ ಹೋಗಲೇಬೇಕು ಅಂದ್ಬಿಟ್ಟು ಮತ್ತೆ ಮೇಲೆ ಕಳಿಸ್ತಾರೆ. ಅಲ್ಲಿ ಇಂದ್ರ, ನೀನು ಇಲ್ಲಿ ಬರೋಂಗಿಲ್ಲ ಅಂತ ಕೆಳಗೆ ಕಳಿಸ್ತಾರೆ. ಮೇಲೆ ಕೆಳಗೆ ಆಗಿ ತ್ರಿಶಂಕು, ನಾನು ಒಂದು ಕಡೆ ಬಿಡಪ್ಪ, ನಾನು ಭೂಮಿಯಲ್ಲಿ ಬರ್ತೀನಿ ಅಂದಾಗ ಅದೇಂಗೆ ಸಾಧ್ಯ, ನನ್ನ ಪ್ರೆಸ್ಟೀಜ್ ಪ್ರಶ್ನೆ ಇದು, ಸಾಧ್ಯ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ನನ್ನ ತಪಶಕ್ತಿಯಿಂದ ಇನ್ನೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ತ್ರಿಶಂಕು ಸ್ವರ್ಗ ಅಂತ ಹೇಳ್ತೀವಿ. ಸ್ವರ್ಗ ಏನೋ ಸೃಷ್ಟಿ ಮಾಡಿದ್ರು ಇಷ್ಟು ವರ್ಷಗಳ ಮಾಡಿದ ಸಾಧನೆ ನಷ್ಟ ಆಯಿತು. ಮತ್ತೆ ತಪಸ್ ಮಾಡ್ತಾ ಕೂತ್ಕೋತಾರೆ. ಮತ್ತೆ ಸಹಸ್ರಾರು ವರ್ಷಗಳ ತಪಸ್ ಮಾಡ್ತಾರೆ. ಎಲ್ಲ ತಪಸ್ಸು ಆದಾಗ ಇನ್ನೇನು ಇಂದ್ರನಿಗೆ ಅನುಮಾನ ಬರುತ್ತೆ, ಏನಾದರೂ ನನ್ನ ಪದವಿ ಮೇಲೆ ಕಣ್ಣಿಟ್ಕೊಂಡು ಇಷ್ಟು ತಪಸ್ ಮಾಡ್ತಾ ಇದ್ದಾರಾ ಅಂದ್ಬಿಟ್ಟು ಅದಕ್ಕೆ ತಮ್ಮ ಅಪ್ಸರಿಯ ಗಣದಲ್ಲಿದ್ದಂತಹ ಅತ್ಯಂತ ಸುಂದರವಾದಂತಹ ಮೇನಕೆಯನ್ನು ಕರೆದು ವಿಶ್ವಾಮಿತ್ರನ ಮಾತಾಡ್ಸ್ಕೊಂಬ ಅಂತ ಕಳಿಸ್ತಾರೆ. ಆಗ ವಿಶ್ವಾಮಿತ್ರರ ತಪಸ್ಸು ಎಷ್ಟೊಂದು ಗಾಢವಾದ ತಪಸ್ಸು ಮಾಡ್ತಾ ಇರ್ತಾರೆ, ಬ್ರಹ್ಮಚರ್ಯದಲ್ಲಿ ಮಾಡ್ತಾ ಇರ್ತಾರೆ, ಯಾವುದೇ ಡಿಸ್ಟ್ರಾಕ್ಷನ್ ಇರೋಲ್ಲ, ತುಂಬ ಉನ್ನತ ಹಂತಕ್ಕೆ ಹೋಗಿರ್ತಾರೆ ಅವರು. ಆದರೆ ಮೇನಕೆಯ ಗೆಜ್ಜೆಯ ಸದ್ದಿಗೆ ಡಿಸ್ಟ್ರ್ಯಾಕ್ಟ್ ಆಗಿ ಮೇನಕೆ ಜೊತೆ ಸಂಸಾರವನ್ನೇ ಶುರು ಮಾಡಿಬಿಡ್ತಾರೆ. ಒಂದು ಮಗುವನ್ನು ಅವರು ಜನನ ಮಾಡುತ್ತಾರೆ, ಅದು ಶಾಕುಂತಲೆ. ಸೊ ಈ ರೀತಿಯಾಗಿ ಮತ್ತೆ ಪ್ರಜ್ಞೆಗೆ ಬರ್ತಾರೆ, ಅಯ್ಯೋ ನಾನೇನು ಮಾಡಿಬಿಟ್ಟೆ, ನನ್ನ ಗುರಿ ಏನಿತ್ತು, ಏನು ಮಾಡ್ತಾ ಇದ್ದೀನಿ ಅಂತ ಮತ್ತೆ ಮೇನಕ್ಕೆ ವಾಪಸ್ ಹೋಗ್ತಾರೆ ಹೊರಗಲೋಕಕ್ಕೆ. ಮತ್ತೆ ತಪಸ್ ಮಾಡ್ತಾರೆ, ಮತ್ತೆ ಸಹಸ್ರಾರು ವರ್ಷಗಳ ತಪಸ್ ಮಾಡ್ತಾರೆ. ಇಂದ್ರ ಆಯಿತು, ಇನ್ನೊಬ್ಬ ಹೈಯರ್ ಲೆವೆಲ್ ಅಪ್ಸರೆ ರಂಭೆಯನ್ನು ಕಳಿಸ್ತಾರೆ. ರಂಭೆ ಬಂದಾಗ ವಿಶ್ವಾಮಿತ್ರರು, ಈ ಸರಿ ನಾನು ಡಿಸ್ಟ್ರಾಕ್ಟ್ ಆಗೋದಿಲ್ಲ, ಲಾಸ್ಟ್ ಟೈಮು ಅವಳು ಬಂದು ನಾನು ಡಿಸ್ಟ್ರಾಕ್ಟ್ ಮಾಡಿದ್ರು, ಈ ಸರಿ ನಾನು ಡಿಸ್ಟ್ರಾಕ್ಟ್ ಆಗೋದಿಲ್ಲ, ನನ್ನ ಬಂದು ತಪಸ್ ಕೆಡಿಸ್ತೀನಿ ಅಂತ ಶಾಪ ಕೊಟ್ಬಿಡ್ತಾರೆ. ರಂಭೆಗೆ ಕಲ್ಲಾಗೋದು. ಆಮೇಲೆ ಅಯ್ಯೋ ನಾನು ಮಾಡಿದ ತಪಶಕ್ತಿನೆಲ್ಲ ಈ ರೀತಿ ವೇಸ್ಟ್ ಮಾಡ್ತಾಯಿದ್ದೀನಿ, ಶಾಪ ಕೊಟ್ಟು ಅಂದ್ಬಿಟ್ಟು ಮತ್ತೆ ಇನ್ನೂ ಅವರು ತಪಸ್ಸನ್ನು ಮುಂದುವರಿಸ್ತಾರೆ. ಆ ಕಥೆ ಇಲ್ಲಿಗೆ ನಿಲ್ಲಿಸೋಣ. ಆ ಕಥೆಯ ಸಾರಾಂಶವನ್ನು ನಾವು ತಗೊಳ್ಳೋಣ. ಏನು ಸಾರಾಂಶ ಅಂತಂದರೆ, ಎಷ್ಟೊಂದು ದೊಡ್ಡ ಸಾಧನೆಯನ್ನು ಮಾಡಿ ಎಲ್ಲ ಮಾಡಿದಂತಹ ವಿಶ್ವಾಮಿತ್ರರು ಸಹಿತ ಆ ಇಂದ್ರಿಯಗಳ ಬಲ ಸೆಳೆತದ ಬಲದಿಂದ ತಮ್ಮ ಸಾಧನೆಯಲ್ಲಿ ನಷ್ಟವನ್ನು ಕಾಣ್ತಾರೆ ಅಲ್ವಾ. ಅದೇ ರೀತಿ ಎಷ್ಟೇ ಯತತೋಹಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. 100 ವರ್ಷ ಸಾಧನೆ ಮಾಡ್ಬೋದು ಸರ್, 1 ನಿಮಿಷ ಸಾಕು ನಷ್ಟ ಮಾಡೋಕ್ಕೆ ಅಲ್ವಾ. ಸೊ ಈ ಮಾತನ್ನು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಕೃಷ್ಣ. ಈಗ ಇವತ್ತಿನ ಶ್ಲೋಕದ ಒಂದು ಮುಕುಟಪ್ರಾಯವಾದ ಶ್ಲೋಕ, ಅದನ್ನು ಚರ್ಚೆ ಮಾಡೋಣ. ಶ್ಲೋಕ ಸಂಖ್ಯೆ 61. ತಾನಿ ಸರ್ವಾಣಿ ಸಂಯಮ್ಯ
ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಅತ್ಯಂತ ಇಲ್ಲಿಯ ತನಕ ನಾವು ಗೀತೆಯಲ್ಲಿ ಕಂಡ ಶ್ಲೋಕಗಳಲ್ಲಿ ಪ್ರಮುಖವಾದ ಶ್ಲೋಕ ಇದು. ಇದರಲ್ಲಿ ರಹಸ್ಯ, ಹೇಗೆ ನಾವು ಆ ಸಮಾಧಿ ಸ್ಥಿತಪ್ರಜ್ಞತೆ ಅಂತ ನಾವು ಶುರು ಮಾಡಿದ್ರಲ್ಲ, ಪ್ರಶ್ನೆಯನ್ನು ಕೇಳಿದಾಗ ಆ ಸಮಾಧಿಯ ಅವಸ್ಥೆ, ಸ್ಥಿತಪ್ರಜ್ಞತೆ, ಇಂದ್ರಿಯ ನಿಗ್ರಹ, ಅದನ್ನೆಲ್ಲ ಹೇಗೆ ನಾವು ಮಾಡಬಹುದು ಅನ್ನುವಂತಹ ಒಂದು ಸಂದೇಶವನ್ನು ಈ ಶ್ಲೋಕದಲ್ಲಿ ಕೃಷ್ಣ ನೀಡ್ತಾ ಇದ್ದಾನೆ. ಅದನ್ನು ಗಮನ ಇಟ್ಟು ನಾವು ಎಲ್ಲರೂ ಕೇಳೋಣ. ತಾನಿ ಸರ್ವಾಣಿ, ತಾನಿ ಅಂದರೆ ಎಲ್ಲ ಇಂದ್ರಿಯಗಳು, ಸರ್ವಾಣಿ ಎಲ್ಲ ಇಂದ್ರಿಯಗಳನ್ನು ಏನು ಮಾಡಬೇಕು? ಸಂಯಮ್ಯ, ಹತೋಟಿಯಲ್ಲಿ ಇಟ್ಟುಕೊಂಡು. ನೋಡಿ, ನಾವು ಇಂದ್ರಿಯ ನಿಗ್ರಹವನ್ನು ಮಾಡಬೇಡಿ ಅಂತ ಇಲ್ಲ, ಮಾಡಬೇಕು, ಆದರೆ ಅದು ಕಡೆಯಲ್ಲ. ಬರೀ ಇಂದ್ರಿಯ ನಿಗ್ರಹ ಮಾತ್ರ ಮಾಡ್ತಾ ಇದ್ದರೆ ಒಂದೇ ಒಂದು ಡಿಸ್ಟ್ರಾಕ್ಷನ್ ಸಾಕು, ಅದೆಲ್ಲ ನಷ್ಟವಾಗೋಕ್ಕೆ. ಏನು ಮಾಡಬೇಕು ಮತ್ತೆ? ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಪಾದ ಏನದು ಅಂದರೆ ಯುಕ್ತ ಆಸೀತ ಮತ್ಪರಃ. ಯುಕ್ತ ಅಂದರೆ ಜೋಡಣೆ, ತೊಡಗಿದವನು, ಇನ್ವಾಲ್ವ್. ಆಸೀತ ಇರಬೇಕು. ಯುಕ್ತ ಆಸೀತ ಎಲ್ಲಿ ಜೋಡಣೆ, ಎಲ್ಲಿ ತೊಡಗಿರಬೇಕು? ಮತ್ಪರಃ. ನಾನು ಪ್ರವಚನದ ಆದಿಯಲ್ಲಿ ಹೇಳಿದೆ, ಯಾಕೆ ಇಸ್ಕಾನಲ್ಲಿ ಕೃಷ್ಣ ಕೃಷ್ಣ ಅಂತೀರಾ ಅಂದರೆ, ಇಲ್ಲಿ ನೋಡಿ ಉತ್ತರ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಮತ್ಪರಃ. ಸ್ವಲ್ಪ ಸಂಸ್ಕೃತ ಜ್ಞಾನ ಇದ್ದರೆ ಸಾಕು. ಮತ್ಪರಃ ಅನ್ನೋ ಪದಕ್ಕೆ ಏನರ್ಥ ಅಂದರೆ ನನ್ನ ಜೊತೆ ಸಂಬಂಧವನ್ನು ದೃಢ ಮಾಡಿಕೊಂಡು. ಮತ್ಪರಃ ನನ್ನ ಪರವಾಗಿ ಅಥವಾ ನನ್ನ ಕಡೆ ವಾಲಿರಬೇಕು. ಯುಕ್ತ ಆಸೀತ ಮತ್ಪರಃ, ನನ್ನವನಾಗಿರಬೇಕು ಅಂದರೆ ಅವನನ್ನು ನನಗೆ ಸಮರ್ಪಿಸಿಕೊಂಡಿರಬೇಕು. ಮತ್ಪರಃ, ಯುಕ್ತ ಆಸೀತ ಮತ್ಪರಃ. ಇದು ಸೀಕ್ರೆಟ್ ಗೀತೆಯಲ್ಲಿ. ಹೇಗೆ ನಾವು ಇಂದ್ರಿಯ ನಿಗ್ರಹ ಮಾಡಬಹುದು? ಯುಕ್ತ ಆಸೀತ ಮತ್ಪರಃ. ಆ ಒಂದು ಭಾವವನ್ನು ನಾವು ಬೆಳೆಸ್ಕೊಂಡ್ರೆ, ದೃಢ ಮಾಡಿಸ್ಕೊಂಡ್ರೆ ಏನಾಗುತ್ತೆ? ಕೃಷ್ಣ ಹೇಳ್ತಾ ಇದ್ದಾನೆ, ವಶೇಹಿ ಯಸ್ಯ ಇಂದ್ರಿಯಾಣಿ. ಅವನ ಇಂದ್ರಿಯ ಸಂಪೂರ್ಣವಾಗಿ ಅವನ ವಶದಲ್ಲಿರುತ್ತೆ. ಸೊ ನಾವು ಇಂದ್ರಿಯ ವಶವನ್ನೇ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟರೆ, 4 ಇಂದ್ರಿಯಗಳನ್ನು ಹಿಡಿದಿಟ್ಕೊಂಡ್ರೆ 5ನೇ ಇಂದ್ರಿಯ ಓಡೋಗುತ್ತೆ. ಅದು ಮಾರ್ಗ ಅಲ್ಲ. ಅದನ್ನು ಮಾಡಿ, ಆದರೆ ಗಮನ ಅಲ್ಲಿಡಬೇಡಿ. ಗಮನ ಎಲ್ಲಿಡಿ? ಮತ್ಪರಃ, ಯುಕ್ತ ಆಸೀತ ಮತ್ಪರಃ. ನನ್ನ ಪ್ರಜ್ಞೆ ಕೃಷ್ಣ ಪ್ರಜ್ಞಾವಂತರಾಗಿ, ನಿಮ್ಮ ಪ್ರಜ್ಞೆಯಲ್ಲಿ ಕೃಷ್ಣನನ್ನು ತುಂಬಿಕೊಳ್ಳಿ, ಮತ್ಪರಃ ಆಗಿ. ಆವಾಗೇನಾಗುತ್ತೆ? ಆಟೋಮ್ಯಾಟಿಕ್ ಆಗಿ ವಶೇಹಿ ಯಸ್ಯ ಇಂದ್ರಿಯಾಣಿ, ಅವನ ಇಂದ್ರಿಯಗಳು ಅವನ ವಶದಲ್ಲಿ ಇರುತ್ತೆ. ಅವಾಗೇನಾಗುತ್ತೆ? ಹಂಗಾದಾಗ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಆಗ ಅವನು ಸ್ಥಿತಪ್ರಜ್ಞನಾಗ್ತಾನೆ. ಇದನ್ನು ಕೃಷ್ಣ ಅತ್ಯಂತ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡ್ತಾರೆ ಈ 3 ಶ್ಲೋಕದಲ್ಲಿ. ಮತ್ತು ಇಲ್ಲಿ ತನಕ ಇಂಡೈರೆಕ್ಟಾಗಿ ಅರ್ಜುನನಿಗೆ ಅದನ್ನು ಮಾಡು, ಇದನ್ನು ಮಾಡಬೇಡ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದ ಕೃಷ್ಣ ನಿಜವಾಗಲೂ ಯಾವ ರೀತಿ ಅರ್ಜುನ ಯಶಸ್ಸನ್ನು ಕಾಣಬಹುದು ಜೀವನದಲ್ಲಿ ಅನ್ನುವಂತಹ ಗುಟ್ಟನ್ನು ಈ ಶ್ಲೋಕದಲ್ಲಿ ಮೊದಲನೇ ಬಾರಿಗೆ ಗೀತೆಯಲ್ಲಿ ಬಿಟ್ಕೊಡ್ತಾ ಇದ್ದಾನೆ. ಸೊ ಇಂತಹ ಗುಟ್ಟುಗಳನ್ನು ನಾವು ಭಕ್ತರಿಂದ ಕೇಳಬೇಕು. ಸಾಮಾನ್ಯವಾಗಿ ಗೀತೆಯ 100 ಟ್ರಾನ್ಸ್ಲೇಷನ್, 1000 ಬೇರೆ ಬೇರೆ ರೀತಿಯಾದ ಪ್ರವಚನಗಳು ಎಲ್ಲ ಕಡೆ ಯೂಟ್ಯೂಬಲ್ಲಿ ಸಿಗುತ್ತೆ. ಆದರೆ ನಮ್ಮ ಜೀವನದಲ್ಲಿ ಯಾಕೆ ಪರಿವರ್ತನೆ ಕಾಣೋದಿಲ್ಲ ಅದು ಅಂತಂದರೆ, ಇಂತಹ ರಹಸ್ಯಗಳನ್ನು, ಗೀತಾ ರಹಸ್ಯ ಏನಿದೆ ಅದು ಭಕ್ತರಿಂದ ಬಂದಾಗ ಮಾತ್ರ. ಯಾಕಂದರೆ ಕೃಷ್ಣ ಗೀತೆಯಲ್ಲಿ ಅಚ್ಚುಕಟ್ಟಾಗಿ ಹೇಳ್ತಾನೆ, ಅರ್ಜುನ ನಿನಗೆ ಗೀತೆಯನ್ನು ಯಾಕೆ ಬೋಧನೆ ಮಾಡ್ತಾ ಇದ್ದೀನಿ ಅಂತಂದರೆ, ಭಕ್ತೋಸಿ ಮೇ ಸಖಾಚೇತಿ, ನನ್ನ ಭಕ್ತ ಆಗಿದೆಯಾ ಅದಕ್ಕೆ ನಾನು ಬೋಧನೆ ಮಾಡ್ತಾ ಇದ್ದೀನಿ. ಬಾಕಿಯಲ್ಲಿ ಕುರುಕ್ಷೇತ್ರದಲ್ಲಿ ಇನ್ನೂ ಇದ್ದರು ಜನ, ಕೇಳಿಸ್ಕೊಳ್ತಾರೆ ಗೀತೆನ, ಹೃದಯ ಪರಿವರ್ತನೆ ಆಗಲಿಲ್ಲ.
ಕೃಷ್ಣನ ಮೇಲೆ ಶ್ರದ್ಧೆ ಇರಬೇಕು. ನಮಗೆ ಭಕ್ತಿ ಇನ್ನೂ ಅಷ್ಟು ಗಾಢವಾಗಿ ಬಂದಿಲ್ಲ ಕೃಷ್ಣನ ಮೇಲೆ, ಖಂಡಿತವಾಗಲೂ ಬಂದಿಲ್ಲ, ಒಪ್ಕೊಳ್ಳೋಣ, ವಾಸ್ತವತೆ. ಆದರೆ ಶ್ರದ್ಧೆ ಇರಬಹುದಾ? ಶ್ರದ್ಧೆ ಮಾಡೋಕ್ಕೇನು ಕಷ್ಟ ನಮಗೆ? ಕೃಷ್ಣನ ಬಗ್ಗೆ ನಮಗೆ ಸ್ವಲ್ಪನೂ ಜಾಸ್ತಿ ಗೊತ್ತಿಲ್ಲ. ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಯಾರಿಂದ ನಾವು ಕೇಳಿದ್ದೀವಿ. ಯಾರೋ 4 ಜನ ಕೃಷ್ಣನ ಬಗ್ಗೆ ಕೆಟ್ಟ ಮಾತು ಹೇಳಿರ್ತೀವಿ, ಅದನ್ನು ಕೇಳಿರ್ತೀವಿ. ಆ ಕೆಟ್ಟ ಮಾತನ್ನು ಕೇಳಿಸ್ಕೊಂಡು ಕೃಷ್ಣನ ಮೇಲೆ ಶ್ರದ್ಧೆ ಕಮ್ಮಿ ಆಗಿರ್ತದೆ. ಅದಕ್ಕೋಸ್ಕರ ಕೃಷ್ಣನ ಮೇಲೆ ಅಪರಾಧಪೂರ್ವಕವಾಗಿ ಆಡೋ ಮಾತುಗಳನ್ನು ಕೇಳಬಾರದು ಅಂತ ಹೇಳ್ತಾರೆ ಭಕ್ತರಿಗೆ. ಯಾಕೆ ಅಂದರೆ ನಮ್ಮದು ಇನ್ನೂ ಏಳೇ ಶ್ರದ್ಧೆ, ಆರಂಭಿಕ ಹಂತದ ಶ್ರದ್ಧೆ. ಅದಿನ್ನೂ ನಿಷ್ಠೆ ಆಗಬೇಕು, ಅದಿನ್ನೂ ಪರಿಪಕ್ವ ಆಗಬೇಕು. ಅಲ್ಲಿ ತನಕ ನಮ್ಮ ಶ್ರದ್ಧೆಯನ್ನು ಅಚ್ಚುಕಟ್ಟಾಗಿ ಕಾಪಾಡ್ಕೋಬೇಕು. ಹೇಗೆ ಒಂದು ಎಳೆ ಸಸಿಯನ್ನು ಬೇಲಿ ಹಾಕಿ ರಕ್ಷಣೆ ಮಾಡ್ಕೋಬೇಕು. ಇಲ್ಲಾಂದರೆ ಸಣ್ಣ ಸಣ್ಣ ಪ್ರಾಣಿಗಳು ಸಹಿತ ತುಳಿದಾಕ್ಬಿಡುತ್ತೆ. ಅದೇ ಆ ಸಣ್ಣ ಸಸಿ ಬೆಳೆದು ದೊಡ್ಡ ಹೆಮ್ಮರ ಆದಾಗ ದೊಡ್ಡ ಆನೆ ಬಂದರೂ ಬಿಡಿಸೋಕ್ಕಾಗೋದಿಲ್ಲ. ಅದೇ ರೀತಿ ನಮ್ಮ ಶ್ರದ್ಧೆ ಅಥವಾ ನಿಷ್ಠೆ ಪ್ರಾರಂಭಿಕ ಹಂತದಲ್ಲಿದ್ದಾಗ ನಾವು ಈ ನೆಗೆಟಿವ್ ಏನು ಮಾತಾಡ್ತಾರೆ ಜನ, ಅದನ್ನು ದೂರ ಇಡಬೇಕಾಗುತ್ತೆ. ಅದನ್ನು ಮನಸ್ಸಿಗೆ ತಗೊಳ್ಳೇಬಾರ್ದು. ಅದಕ್ಕೆ ಭಕ್ತರ ಸಂಘ ತುಂಬ ಮುಖ್ಯ. ಭಕ್ತರ ಸಂಘವನ್ನು ಮಾಡ್ತಾ ಆ ಶ್ರದ್ಧೆಯನ್ನು ನಾವು ಹೇಗೆ ಎಳೆ ಸಸಿನ ನೀರು ಹಾಕಿ ಗೊಬ್ಬರ ಹಾಕಿ ಬೆಳೆಸ್ತೀವೋ ಅದೇ ರೀತಿ ಆ ಶ್ರದ್ಧೆಯನ್ನು ಭಕ್ತರ ಸಂಘದಲ್ಲಿ, ಭಕ್ತರ ಸಂಘವೇ ಅದಕ್ಕೆ ಬೇಕಾದಂತಹ ಗೊಬ್ಬರ, ಅದಕ್ಕೆ ಬೇಕಾದ ನೀರು ಏನೆಂದರೆ ಕೃಷ್ಣನ ನಾಮಸ್ಮರಣೆ. ಅದನ್ನೆಲ್ಲ ಹಾಕಿ ನಾವು ಆ ಸಸಿಯನ್ನು ಚೆನ್ನಾಗಿ ಬೆಳೆದು ದೊಡ್ಡದಾಗಿ ಮಾಡಬೇಕು. ಆಯಿತಾ? ಸೊ ಆದ್ದರಿಂದ ಈ ಶ್ರದ್ಧೆಯನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಕೃಷ್ಣನ ಬಗ್ಗೆ ಕೃಷ್ಣನ ಭಕ್ತರಿಂದ ಕೇಳ್ತೀವಿ. ಕೃಷ್ಣನ ಬಗ್ಗೆ ಬೇರೆಯವರಿಂದ ಕೇಳಿದ್ರೆ ಆ ಶ್ರದ್ಧೆ ಗಟ್ಟಿ ಆಗೋದಿಲ್ಲ. ಅದಕ್ಕೋಸ್ಕರ ಭಕ್ತರ ಸಂಘದಲ್ಲಿದ್ದು ಗೀತಾಶ್ರವಣ ಮಾಡಿ ಆ ಗೀತೆಯಿಂದ ನಿಮ್ಮೆಲ್ಲರ ಹೃದಯ ಪರಿವರ್ತನೆ ಆಗೋದು ಖಂಡಿತ ಸತ್ಯ. ಶ್ರೀಲ ಬಲದೇವ ವಿದ್ಯಾಭೂಷಣರು ಹೇಳ್ತಾ ಇದ್ದಾರೆ, ಆಚಾರ್ಯರವರು ಟೀಕೆ ಮಾಡ್ತಾ, ಅಂದರೆ ಇದರ ಮೇಲೆ ತಾತ್ಪರ್ಯವನ್ನು ಬೆರಿತಾ ಹೇಳ್ತಾರೆ, ನಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಅಂದರೆ ಕೇವಲ ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ. ಬೇರೆ ಯೋಗಗಳಿಂದ ನೀನು ಪ್ರಯತ್ನವನ್ನು ಮಾಡಬಹುದು, ನಿಗ್ರಹ ಮಾಡಬಹುದು, ಆದರೆ ಅದು ಎಂಡ್ ಪಾಯಿಂಟ್ ರೀಚ್ ಆಗಿಲ್ಲ ಇನ್ನು. ಯಾವಾಗ ಬೇಕಾದ್ರೆ ಅದು ಮುರಿಬಹುದು, ಯಾವಾಗ ಬೇಕಾದ್ರೆ ನಮ್ಮ ಆ ಫೋಕಸ್ ಹೊರಟೋಗ್ಬೋದು. ನಾನು ವಿಶ್ವಾಮಿತ್ರನ ಕಥೆಯನ್ನು ಹೇಳಿದೆ ನೋಡಿ, ಅದನ್ನು ಉದಾಹರಣೆಯಾಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಮಾತು, ಇಂದ್ರಿಯ ವಶ, ಅದು ಇಂದ್ರಿಯ ನಿಗ್ರಹ ಅಂದರೆ ಇಂದ್ರಿಯಗಳನ್ನು ಕಟ್ಟಾಕಿ ಒಂದೇ ಕಡೆ ಕೂತ್ಕೋ ಅಂತ ಹೇಳದ. ಮತ್ತು ಇಂದ್ರಿಯ ನಿಗ್ರಹ ಅಂದರೆ ಏನು ಅಂತಂದರೆ ಇಂದ್ರಿಯಗಳನ್ನು ಸದ್ಬಳಕೆ ಮಾಡೋದು. ಉದಾಹರಣೆಗೆ ಒಂದು ರಥ ಇದೆ, ಹೇಳಿದ್ನಲ್ಲ, ಒಂದು 5 ಕುದುರೆ ಇದೆ. 5 ಕುದುರೆನ ಒಂದೇ ಕಡೆ ಕಟ್ಟಾಕಿ ಕೂಡಿಸಿ ಒಂದು ನಿಗ್ರಹ ಅಂತ ಅನಿಸುತ್ತೆ. ಅದೆಲ್ಲ ನಮಗೆ ಬೇಕಾಗಿರೋದು ಆ ಕುದುರೆಯಿಂದ ಪ್ರಯಾಣ ಮಾಡಿ ನಮ್ಮ ಮಾರ್ಗವನ್ನು ನಾವು ಕ್ರಮಿಸಿ ನಮ್ಮ ಆ ಗತಿ ಎಂಡ್ ಪಾಯಿಂಟ್ ಏನಿದೆ ಅದು ರೀಚ್ ಆಗೋದು. ಸೊ ಇಂದ್ರಿಯಗಳನ್ನು ಬಳಸಲೇಬೇಡಿ ಅಂತ ನಾವು ಯಾವತ್ತೂ ಹೇಳೋದು ಇಲ್ಲ. ಇಂದ್ರಿಯಗಳನ್ನು ಸದ್ಬಳಕೆ ಮಾಡಿ. ಆವಾಗ ನೋಡಿ, ಶ್ರವಣ ಮಾಡಲೇಬೇಡಿ ಅಂತ ಹೇಳೋದೇ ಇಲ್ಲ, ಮಾಡಿ ಅಂತೀವಿ. ಇನ್ಫ್ಯಾಕ್ಟ್ ಸತ್ಕಥಾ ಶ್ರವಣ ಮಾಡಿ. ಕಣ್ಣು ಮುಚ್ಕೊಂಡಿರಿ ಯಾವಾಗಲೂ ಅಂತ ಹೇಳೋಕ್ಕಾಗಲ್ಲ, ನೋಡಲೇಬೇಕು. ಯಾವುದ್ಯಾವುದೋ ನೋಡೋದ್ರ ಬದಲು ಏನನ್ನು ನೋಡೋದ್ರಿಂದ ನಮ್ಮ ಆತ್ಮ ಉದ್ಧಾರ ಆಗುತ್ತೆ ಅದನ್ನು ನೋಡಿ. ಸಾಮಾನ್ಯವಾಗಿ ಎಷ್ಟೋ ಬೇರೆ ಕಡೆ ಯೋಗ ಮಾರ್ಗದಲ್ಲಿ ಹೇಳ್ತಾರೆ ಮೌನವಾಗಿರು ಅಂದ್ಬಿಡ್ತಾರೆ. ಮೌನವಾಗಿರೋಕ್ಕಾಗತ್ತಾ ಇಡೀ ಜೀವನ? ಸ್ವಲ್ಪ ಕಾಲ ಇರಬಹುದು, ಆದರೆ ಸಂಪೂರ್ಣ ಮೌನ ನಮ್ಮಲ್ಲಿ ಸಾಧ್ಯ ಇಲ್ಲ. ಮತ್ತು ಆ ಮೌನ ಅಂದರೆ ಏನು? ಯಾವುದ್ಯಾವುದೋ ವಿಚಾರದ ಬಗ್ಗೆ ಮೌನವಾಗಿರಿ, ಕೃಷ್ಣ ಭಕ್ತಿಯ ಬಗ್ಗೆ ಹೆಚ್ಚಾಗಿ ಮಾತಾಡಿ ಅಲ್ವಾ? ಸೊ ಈ ರೀತಿಯಾಗಿ ಪ್ರತಿಯೊಂದು ಇಂದ್ರಿಯವನ್ನು ಸದ್ಬಳಕೆ ಮಾಡಿ ಈ ಒಂದು ವಿಚಾರವನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಈ ಇಂದ್ರಿಯಗಳನ್ನು ಅತ್ಯಂತ ಚೆನ್ನಾಗಿ ಸದ್ಬಳಕೆ ಮಾಡಿದಂತಹ ಒಬ್ಬ ರಾಜನ ಕಥೆಯನ್ನು ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಒಂದು ನನ್ನ ಕಡೆಯಿಂದ ವಿರಾಮ ಮಾಡ್ತೀನಿ. ನಮಗೆಲ್ಲ ಗೊತ್ತಿದೆ, ಈ ಕಥೆ ಕೇಳಿರ್ತೀವಿ, ಚಿಕ್ಕ ವಯಸ್ಸಿನಿಂದ ಕೇಳಿರ್ತೀವಿ. ಆದ್ದರಿಂದ ಇಂಥ ಕಥೆಗಳನ್ನು ನಾವು ಮತ್ತೆ ಮತ್ತೆ ಶ್ರವಣ ಮಾಡೋದ್ರಿಂದ ನಮ್ಮ ಶ್ರದ್ಧೆ ಹೆಚ್ಚಾಗುತ್ತೆ.
ನಮಗೆಲ್ಲ ಗೊತ್ತೇ ಇದೆ. ರಾಜ ಅಂಬರೀಷ, ರಾಜ ಅಂಬರೀಷ ಮಹಾರಾಜ, ಚಕ್ರವರ್ತಿ, ಸಾಮ್ರಾಟ. ಸಾಮಾನ್ಯವಾಗಿ ಭಕ್ತಿ ಸೇವೆಯಲ್ಲಿದ್ದವರು ಅಯ್ಯೋ ಏನು ಬೇರೆ ಏನೋ ಕೆಲಸ ಇಲ್ಲ ಮಾಡೋಕ್ಕೆ, ಅದಕ್ಕೆ ಬರ್ತಾರಪ್ಪ ಭಕ್ತಿ ಸೇವೆ ಮಾಡೋಕ್ಕೆ ಅಂತಾರೆ. ಬಟ್ ಇಲ್ಲಿ ರಾಜ ಅಂಬರೀಷ, ಚಕ್ರವರ್ತಿ, ಸಾಮ್ರಾಟ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕೇವಲ ಇಂಡಿಯಾಗೆ ಮಾತ್ರ ಪ್ರೈಮ್ ಮಿನಿಸ್ಟ್ರು. ಚಕ್ರವರ್ತಿ ಅಂದರೆ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ. ನಮ್ಮ ಮೋದಿಯವರು ಕೇವಲ ದಿನದ 2 ಗಂಟೆ ಮಾತ್ರ ಮಲಗ್ತಾರೆ, ಅದು ಮಲಗಲ್ಲ, ಅಷ್ಟು ಕೆಲಸ ಅವರಿಗೆ. ಇನ್ನು ರಾಜ ಅಂಬರೀಷ ಇಡೀ ಭೂಮಂಡಲವನ್ನು ಆಳ್ತಾ ಇದ್ದ ಅಲ್ವಾ. ಅಂದರೆ ಒಬ್ಬ ಕೃಷ್ಣ ಭಕ್ತಿಯನ್ನು ಮಾಡಬೇಕಾದ್ರೆ ಎಲ್ಲ ಬೇರೆ ಕೆಲಸ ಬಿಟ್ಟು ಬನ್ನಿ ಅಂತ ಯಾವತ್ತೂ ಹೇಳೋದು ಇಲ್ಲ. ಉದಾಹರಣೆ ಏನು ಕೊಡ್ತೀವಿ ಅಂತ, ರಾಜ ಅಂಬರೀಷನ ಉದಾಹರಣೆ ಕೊಡ್ತೀವಿ. ರಾಜ ಅಂಬರೀಷ ತನ್ನ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಲ್ಲಿ ಮಗ್ನನಾಗ್ತಾ ಇದ್ದ, ಆಸ್ಥಾನದಲ್ಲಿ ಕೂತ್ಕೋತಾ ಇದ್ದ, ಅಹವಾಲುಗಳನ್ನು ಕೇಳ್ತಾ ಇದ್ದ, ನ್ಯಾಯವನ್ನು ಕೊಡ್ತಾ ಇದ್ದ, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದ, ರಾಜನ ಎಲ್ಲ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದ. ಮತ್ತು ಅವನ ಒಳ ಪ್ರಪಂಚ ಹೇಗಿತ್ತು, ಅವನ ಅಂತರಂಗ ಪ್ರಪಂಚ ಹೇಗಿತ್ತು ಅಂತಂದರೆ ಭಾಗವತದಲ್ಲಿ ಹೇಳ್ತಾರೆ, ಸವೈ ಮನಃ ಕೃಷ್ಣ ಪದಾರವಿಂದಯೋರ್ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೌ ಹರೇರ್ಮಂದಿರಮಾರ್ಜನಾದಿಷು ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ. ಏನು ಹೇಳ್ತಾ ಇದ್ದಾರೆ ಅಂದರೆ, ಅಂಬರೀಷ ಮಹಾರಾಜನ ಮನಸ್ಸು ಹೇಗಿತ್ತು ಅಂದರೆ, ಸವೈ ಮನಃ ಕೃಷ್ಣ ಪದಾರವಿಂದಯೋ, ಅವನ ಮನಸ್ಸು ಎಲ್ಲಿ ನೆಟ್ಟಿತ್ತು ಅಂದರೆ ಕೃಷ್ಣನ ಪದಾರವಿಂದದಲ್ಲಿ ನೆಟ್ಟಿತ್ತು. ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಅವನ ಆಡೋ ಮಾತುಗಳು ಯಾವಾಗಲೂ ಭಗವಂತನ ಕೀರ್ತನೆಯ ರೀತಿಯಲ್ಲಿತ್ತು, ಭಗವಂತನ ಗುಣವನ್ನು ವೃದ್ಧಿ ಮಾಡ್ತಾ ಇತ್ತು ಅವನಾಡೋ ಮಾತುಗಳು. ಕರೌ ಹರೇರ್ ಮಂದಿರ ಮಾರ್ಜನಾದಿಷು, ತನ್ನ ಕೈಗಳನ್ನು ಯಾವುದಕ್ಕೆ ಬಳಸ್ತಾ ಇದ್ದ ಅಂತಂದರೆ ಮಂದಿರ ಮಾರ್ಜನೆ, ಭಗವಂತನ ಮಂದಿರವನ್ನು ಶುದ್ಧ ಮಾಡೋಕ್ಕೋಸ್ಕರ ಬಳಸ್ತಾ ಇದ್ದ. ಶ್ರುತಿಂ ಚಕಾರಾಚ್ಯುತ ಸತ್ಕಥೋದಯೇ, ಅವನ ಶ್ರವಣ, ಅವನು ಕೇಳ್ತಾ ಇದ್ದಿದ್ದೇನು ಅಂತಂದರೆ ಅಚ್ಯುತ ಸತ್ಕಥಾ ಶ್ರವಣ, ಬೇರೆ ಏನು ಮಾಡ್ತಾ ಇದ್ದ, ಅಚ್ಯುತ ಕಥಾ ಶ್ರವಣ ಮಾಡ್ತಾ ಇದ್ದ. ಮುಂದೆ ಮುಕುಂದಲಿಂಗಾಲಯ ದರ್ಶನೇ ದೃಶೋ ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ ಘ್ರಾಣಂ ಚ ತತ್ಪಾದ ಸರೋಜ ಸೌರಭೇ ಶ್ರೀಮತ್ ತುಳಸ್ಯಾ ರಸನಾಂ ತದರ್ಪಿತೆ. ಮುಕುಂದ ಲಿಂಗಾಲಯ ಸದೃಶೇ ದೃಶಂ ಏನಂದರೆ, ಮುಕುಂದನ ಲಿಂಗ ಅಂತಂದರೆ ವಿಗ್ರಹ, ಮುಕುಂದ ಲಿಂಗ ಆಲಯ ದರ್ಶನ, ಅವನ ಕಣ್ಣಿನ ಏನಕ್ಕೆ ಬಳಸ್ತಾ ಇದ್ದ ಅಂದರೆ ಭಗವಂತನ ವಿಗ್ರಹವನ್ನು ದರ್ಶನ ಮಾಡೋಕ್ಕೆ ಬಳಸ್ತಾ ಇದ್ದ. ತದ್ಭೃತ್ಯ ಗಾತ್ರ ಸ್ಪರ್ಶೇಂಗ ಸಂಗಮಂ, ಅವನ ಸ್ಪರ್ಶ ಅಂದರೆ ಟಚ್, ಅದನ್ನು ಯಾವುದಕ್ಕೆ ಬಳಸ್ತಾ ಇದ್ದ ಅಂದರೆ ಭಗವಂತನ ಭಕ್ತರನ್ನು ಸ್ಪರ್ಶ ಮಾಡೋಕ್ಕೆ, ಅವರನ್ನು ಆಲಿಂಗಿಸೋಕ್ಕೆ ಬಳಸ್ತಾ ಇದ್ದ. ಘ್ರಾಣಂ ಚ ತತ್ಪಾದ ಸರೋಜ ಸೌರಭೇ, ಅವನ ಘ್ರಾಣ ಶಕ್ತಿ, ಅವನ ವಾಸನೆ ಏನನ್ನು ಮಾಡ್ತಾ ಇತ್ತು ಅಂತಂದರೆ ಭಗವಂತನ ಪಾದಕ್ಕೆ ಅರ್ಪಿಸಿದಂತಹ ಹೂವನ್ನು ಅವನು ಸ್ಮೆಲ್ ಮಾಡ್ತಾ ಇದ್ದ. ಶ್ರೀಮತ್ ತುಳಸ್ಯಾ ರಸನಾಥದರ್ಪಿತೆ, ಅವನ ನಾಲ್ಗೆ ಯಾವುದಕ್ಕೆ ಬಳಸ್ತಾ ಇದ್ದ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡಿದಂತಹ ಆಹಾರ ಇದರಲ್ಲಿ ಮೇಲೆ ತುಳಸಿ ಯಾಕೆ ಅರ್ಪಣೆ ಮಾಡ್ತೀವಲ್ಲ, ಆ ತುಳಸಿಯನ್ನು ಆಸ್ವಾದನೆ ಮಾಡೋದಲ್ಲಿ ಅವನ ನಾಲಿಗೆ. ತುಳಸಿಯನ್ನಂದ ಅರ್ಥ ಏನು, ಕೇವಲ ಪ್ರಸಾದವನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ದ. ಯಾಕೆಂದರೆ ತುಳಸಿ ಸ್ವೀಕಾರ ಮಾಡಬೇಕು ಅಂದರೆ ಪ್ರಸಾದ ಆಗಿರಬೇಕದು ಅಲ್ವಾ. ಇನ್ನು ಮುಂದಕ್ಕೆ ಪಾದೌ ಹರೇ ಕ್ಷೇತ್ರ ಪದಾನುಸರ್ಪಣೆ ಶಿರೋ ಋಷಿಕೇಶ ಪದಾಭಿವಂದನೆ ಕಾಮಂ ಚ ದಾಸ್ಯೇನ್ನತು ಕಾಮ ಕಾಮ್ಯಯ ಯಥೋತ್ತಮ ಶ್ಲೋಕ ಜನಾಶ್ರಯರತಿ. ಮತ್ತು ಅವನ ಪಾದಗಳನ್ನು ಯಾವಾಗ ಬಳಸ್ತಾ ಇದ್ದ ಅಂದರೆ ಕ್ಷೇತ್ರ ಪದಾನುಸರ್ಪಣೆ, ಹರಿಕ್ಷೇತ್ರಕ್ಕೆ ಪ್ರಯಾಣ ಮಾಡೋಕ್ಕೆ ಬಳಸ್ತಾ ಇದ್ದ. ಶಿರೋ ಹೃಷಿಕೇಶ ಪದಾಭಿವಂದನೆ, ಅವನ ತಲೆಯನ್ನು ಯಾವುದಕ್ಕೆ ಬಳಸ್ತಾ ಇದ್ದ ಅಂದರೆ ಹೃಷಿಕೇಶನ ಪಾದಕ್ಕೆ ಎರಗಕ್ಕೆ,
ನಮಸ್ಕಾರ ಮಾಡೋಕ್ಕೆ, ದಂಡವತ್ ಪ್ರಣಾಮ ಮಾಡೋಕ್ಕೆ ಬಳಸ್ತಾ ಇದ್ದ. ಅವನ ಕಾಮನೆಗಳನ್ನು ಯಾವುದಕ್ಕೆ ಬಳಸ್ತಾ ಇದ್ದ ಅಂದರೆ ಕಾಮಂಚ ದಾಸ್ಯೇ, ಕಾಮನೆಗಳನ್ನೇ ಬಿಟ್ಟು ಬಿಡಿ ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ನಮ್ಮ ಕಾಮನೆಗಳನ್ನು ಕೃಷ್ಣನ ಸೇವೆಗೆ ಬಳಸಬೇಕು. ಕೇವಲ ನಮ್ಮ ಆಸೆಗಳನ್ನು ಪೂರೈಸೋಕ್ಕೋಸ್ಕರ ನಾವು ಆಸೆಗಳನ್ನು ಬೆಳೆಸ್ಕೊಂಡ್ರೆ ಅದಕ್ಕೆ ಅಂತ್ಯ ಇಲ್ಲ, ಮತ್ತು ಅದರಲ್ಲಿ ಸುಖವೂ ಇಲ್ಲ. ನಿಜವಾದ ಸುಖ ಕೇವಲ ಕಾಮನೆಗಳನ್ನು ಪೂರೈಸ್ಕೊಂಡ್ರೆ ಸಿಗೋದಿಲ್ಲ. ಯಾಕಂದರೆ ಕಾಮನೆಗಳು ಯಾವಾಗ ಸೆಲ್ಫಿಶ್ ಆಗಿರುತ್ತೆ, ಕೇವಲ ದೈಹಿಕವಾದ ಕಾಮನೆಗಳಿರುತ್ತೆ, ಅದು ಕ್ಷಣಿಕ, ತಾತ್ಕಾಲಿಕ, ಆತ್ಮಕ್ಕೆ ಯಾವುದೇ ತೃಪ್ತಿಯನ್ನು ಕೊಡೋದಿಲ್ಲ. ಅದೇ ಕೃಷ್ಣನಿಗೆ ನಾವು ಅರ್ಪಿಸಿದ್ರೆ, ಕೃಷ್ಣನಿಗೆ ಸೇವೆ ಮಾಡಿದರೆ ನಮಗೂ ತೃಪ್ತಿ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಏನಂತ ಹೇಳ್ತಾರೆ ಅಂತಂದರೆ, ನೋಡಿ, ನಾವು ಭಗವಂತನ ಪ್ರತಿಬಿಂಬ, ಅವನು ಬಿಂಬ, ನಾವು ಪ್ರತಿಬಿಂಬ. ನಾವು ಒಂದು ಕನ್ನಡಿ ಮುಂದೆ ಹೋಗಿ ನಿಂತ್ಕೋತೀವಿ, ಪ್ರತಿಬಿಂಬ ಚೆನ್ನಾಗಿ ಕಾಣ್ತಾ ಇಲ್ಲ, ಏನು ಮಾಡ್ತೀರಾ ನಾವು? ಆ ಕನ್ನಡಿಯಲ್ಲಿ ಇರುವಂತಹ ನಮ್ಮ ಪ್ರತಿಬಿಂಬಕ್ಕೆ ಹೋಗಿ ನೀವು ಎಷ್ಟೇ ಅಲಂಕಾರ ಮಾಡಿ ಚೆನ್ನಾಗಿ ಕಾಣುತ್ತಾ? ಏನು ಮಾಡಬೇಕು? ನಾವು ನಮ್ಮ ಕೇಶವನ್ನು, ಮುಖವನ್ನು ಎಲ್ಲವನ್ನು ಚೆನ್ನಾಗಿ ಅಲಂಕಾರ ಮಾಡಿಕೊಂಡಾಗ ಪ್ರತಿಬಿಂಬನೂ ತುಂಬ ಚೆನ್ನಾಗಿ ಕಾಣುತ್ತೆ. ಅದರ ಅರ್ಥ ಏನು ಅಂತಂದರೆ, ನಾವು ಭಗವಂತನ ಪ್ರತಿಬಿಂಬ ಆಗಿರೋದ್ರಿಂದ ಪ್ರತಿಬಿಂಬಕ್ಕೆ ಎಷ್ಟೇ ಮಾಡಿದ್ರೂ ಪ್ರತಿಬಿಂಬ ಚೆನ್ನಾಗಾಗೋದಿಲ್ಲ, ತೃಪ್ತಿ ಆಗೋದಿಲ್ಲ. ಅದಕ್ಕೆ ಪ್ರತಿಬಿಂಬ ಚೆನ್ನಾಗಿರಬೇಕು ಅಂದರೆ ಬಿಂಬವನ್ನು ಚೆನ್ನಾಗಿ ಮಾಡಿ, ಅಂದರೆ ಬಿಂಬಕ್ಕೆ ಸೇವೆ ಮಾಡಿ. ಬಿಂಬಕ್ಕೆ ನೀವು ಸೇವೆ ಮಾಡಿದಾಗ ಪ್ರತಿಬಿಂಬವೂ ಚೆನ್ನಾಗಾಗುತ್ತೆ. ಭಗವಂತನಿಗೆ ಸೇವೆ ಮಾಡಿದಾಗ ನಮ್ಮ ಆತ್ಮವು ಆನಂದದಿಂದ ಸುಖವನ್ನು ಅನುಭವಿಸುತ್ತೆ. ಇಂತಹ ಅಂಬರೀಷ ಮಹಾರಾಜ ಯಾವಾಗಲೂ ಹರಿಭಕ್ತಿಯಲ್ಲೇ ಜೀವನವನ್ನು ಕಳೀತಾ ಇದ್ದ. ಅಂತರಂಗದಲ್ಲಿ, ಬಾಹ್ಯದಲ್ಲಿ ಎಲ್ಲವನ್ನೂ ಮಾಡ್ತಾ ಇದ್ದ, ಯಾವುದೇ ಕುಂದುಕೊರತೆ ಇರಲಿಲ್ಲ. ಅಂತಹ ಅಂಬರೀಷ ಮಹಾರಾಜ ಏಕಾದಶಿ ಬಂತು. ಇವತ್ತು ಏಕಾದಶಿ, ಯಾರ ಏಕಾದಶಿ ವ್ರತ ಮಾಡ್ತಾ ಇದ್ದೀರಾ? ಕೈ ಎತ್ತಿ. ಇವತ್ತು ಏಕಾದಶಿ ಬಂತು. ಅಂಬರೀಷ ಮಹಾರಾಜರು ಏಕಾದಶಿ ದಿನ ನಿಟ್ಟುಪವಾಸ ಮಾಡ್ತಾಯಿದ್ರು, ಒಂದು ಹನಿ ನೀರನ್ನು ತಗೋತಾ ಇರಲಿಲ್ಲ. ಏಕಾದಶಿ ದಿನ ಉಪವಾಸವನ್ನು ಮಾಡಿದಂತಹ ಅಂಬರೀಷ ಮಹಾರಾಜರು ಮಾರನೇ ದಿನ ದ್ವಾದಶಿ ದಿನ ಪಾರಣೆ ಮಾಡಬೇಕು. ಆ ಸಮಯಕ್ಕೆ ದೂರ್ವಾಸ ಮುನಿಗಳು ಬರುತ್ತಾರೆ. ದೂರ್ವಾಸ ಮುನಿಗಳು ಬಂದು, ಏಕಾದಶಿ ನಾನು ಮಾಡಿದ್ದೀನಪ್ಪ, ನನಗೆ ಪ್ರಸಾದ ಕೊಡ್ತೀಯಾ ಅಂತ ಬರ್ತಾರೆ. ಖಂಡಿತವಾಗ್ಲೂ ತಯಾರಾಗ್ಬಿಟ್ಟು ಬನ್ನಿ ಅಂತಾರೆ. ದೂರ್ವಾಸ ಮುನಿಗಳು ರೆಡಿ ಆಗಕ್ಕೆ ಹೋಗ್ತಾರೆ, ಬರೋದೇ ಇಲ್ಲ, ತುಂಬ ಹೊತ್ತಾಗುತ್ತೆ. ಸಾಮಾನ್ಯವಾಗಿ ದ್ವಾದಶಿ ಪಾರಣೆಗೆ ಸಮಯ ನಿಗದಿಯಾಗಿರುತ್ತೆ, ಇಂತಿಷ್ಟು ಸಮಯದಲ್ಲೇ ಅದನ್ನು ಮಾಡಬೇಕು ಅಂತ. ನಾಳೆ ಸುಮಾರು 10-18 ತನಕ ಟೈಮ್ ಇದೆ, ಅದರ ಒಳಗಡೆ ನಾವು ಆಹಾರವನ್ನು ತಗೋಬೇಕು. ಇಲ್ಲೇನಾಯಿತು ಕಥೆಯಲ್ಲಿ ಅಂದರೆ, ದೂರ್ವಾಸ ಮುನಿಗಳು ಬರೋದೇ ಇಲ್ಲ. 10-18 ಪಾರಣೆ ಮುಗಿಬೇಕು, 10-17 ಆಯಿತು, ದೂರ್ವಾಸಗಳು ಬಂದಿಲ್ಲ. ಏಕಾದಶಿ ವ್ರತದ ಫಲವನ್ನು ಪಡಿಬೇಕು. ಇಲ್ಲಿ ಅಂಬರೀಷ ಮಹಾರಾಜರಿಗೆ ಏಕಾದಶಿ ವ್ರತ ತಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇರೋದಲ್ಲ, ಅವರು ಜಗತ್ತಿಗೆ ಕಲ್ಯಾಣವಾಗಲಿ, ನನ್ನ ಪ್ರಜೆಗಳು ಸುಖವಾಗಿರಲಿ ಅಂತ ಅವ್ರು ಏಕಾದಶಿ ಮಾಡ್ತಾ ಇರೋದು. ಅವ್ರು ಪಾರಣೆ ಮಾಡಲಿಲ್ವಾ, ಅವ್ರು ಮಾಡಿದ ಏಕಾದಶಿಯ ಫಲ ಸಿಗೋದಿಲ್ಲ. ಅದಕ್ಕೆ ತಮ್ಮ ಗುರುಗಳನ್ನು ಚರ್ಚೆ ಮಾಡಿ ಏನು ಮಾಡೋದು ಅಂತಂದರೆ, ನೀನು ಭಗವಂತನ ಚರಣಾಮೃತವನ್ನು ಸೇವನೆ ಮಾಡು. ಚರಣಾಮೃತ ಸೇವನೆ ಮಾಡಿದಾಗ ಒಂದು ಕಡೆಯಿಂದ ಪಾರಣೆ ಮಾಡ್ದಂಗೂ ಆಯಿತು, ಮತ್ತು ಅತಿಥಿಯನ್ನು ಸತ್ಕಾರ ಮಾಡದೆ ನೀನು ಆಹಾರವನ್ನು ಸ್ವೀಕಾರ ಮಾಡದೆ ಆ ರೀತಿಯೂ ಆಗೋದಿಲ್ಲ ಅಂದ್ಬಿಟ್ಟು ಅವರ ಡೈರೆಕ್ಷನ್ ಮೇಲೆಗೆ ಅವನೇನು ಚರಣಾಮೃತ ತಗೋತಾರೆ ಕರೆಕ್ಟಾಗಿ ದುರ್ವಾಸಗಳು ಅವಾಗ ಬರ್ತಾರೆ. ಅಲ್ಲಿ ತನಕ ಬರೋದಿಲ್ಲ. ಅವಾಗ ಅಂದ್ಬಿಟ್ಟು, ಏನಪ್ಪ ನಾನು ಅತಿಥಿಯಾಗಿ ಬಂದಿದ್ದೀನಿ, ನನಗೇ ನೀನು ಕೊಡದೆ ನೀನೇ ತಗೋತಾ ಇದೆಯಲ್ಲ, ಇದು ನೀನು ಮಾಡಿದ್ದು ಸರಿನಾ, ನ್ಯಾಯನಾ? ಸೊ ದುರ್ವಾಸ ಮುನಿಗಳಿಗೆ ಸ್ವಲ್ಪ ಈಗೋ ಜಾಸ್ತಿ, ತುಂಬ ಕೋಪಿಷ್ಠರಾಗ್ತಾರೆ ಅವರು. ಅವರು ಎಷ್ಟು ಕೋಪಿಷ್ಠರಾಗ್ತಾರೆ ಅಂತಂದರೆ, ಇಂತಹ ನನಗೆ ಅವಮಾನ ಮಾಡಿದಂತಹ ಅಂಬರೀಷ ಮಹಾರಾಜರಿಗೆ ಸರಿಯಾದ ಶಿಕ್ಷೆ ಮಾಡ್ತೀನಿ ಅಂದ್ಬಿಟ್ಟು ಒಂದು ಕೂದಲಲ್ಲಿ ಕಿತ್ತು ಹಾಕ್ತಾರೆ. ದೊಡ್ಡ ರಾಕ್ಷಸ ಬರ್ತಾನೆ ಅಲ್ಲಿಂದ. ನೋಡಿ ಪಾಪ ಅಂಬರೀಷ್ ಮಹಾರಾಜ್ ಏನು ಮಾಡೋದು, ಒಂದು ಉದ್ಧರಣೆ ನೀರು ಚರಣಾಮೃತ ತೊಗೊಂಡಿದ್ದಕ್ಕೆ ಒಬ್ಬ ರಾಕ್ಷಸ ಪ್ರಕಟ ಆದ. ಏನು ಮಾಡಬೇಕು ಅಂಬರೀಷ್ ಮಹಾರಾಜರು? ಇಲ್ಲಿ ಕೋಪ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಅಲ್ಲಿದ್ದದ್ದು ದುರ್ವಾಸ ಮುನಿಗಳು. ಅಂಬರೀಷ್ ಮಹಾರಾಜರು ಏನೂ ಮಾಡಲಿಲ್ಲ. ತಮ್ಮ ಮನಸ್ಸು ಎಲ್ಲಿದೆ ಅವರಲ್ಲಿ? ಸವೈ ಮನಃ ಕೃಷ್ಣ ಪದಾರವಿಂದಯೋ. ಅವರ ಮನಸ್ಸು ಕೃಷ್ಣನ ಪದಾರವಿಂದದಲ್ಲೇ ಇದೆ. ಕೈಯನ್ನು ಮುಗಿಸ್ಕೊಂಡು ಭಗವಂತನ ಧ್ಯಾನ ಮಾಡ್ತಾ ಇದ್ದಾರೆ ಅಷ್ಟೇ.
ಹಿಂದಿಯಲ್ಲಿ ಹೇಳ್ತಾರೆ, ಭಗವಂತ ಹೇಳ್ತಂತೆ, ಜಬ್ ತುಮಾರ ಮನ್ ಮೇರೆ ನಾಮ್ ಪೇ ಮೇ ತುಮಾರ ಕಾಮ್ ಪೇ, ಜಬ್ ತುಮಾರ ಮನ್ ತುಮಾರ ಕಾಮ್ ಪೇ ಮೇ ಅಪ್ನಾ ಧಾಮ್ ಪೇ ಅಂತ ಹೇಳ್ತಾರಂತೆ. ಅಂದರೆ ನಮ್ಮ ಮನಸ್ಸು ಭಗವಂತನ ನಾಮದಲ್ಲಿ ಇದ್ದಾಗ ನಮ್ಮ ಕೆಲಸವನ್ನು ಭಗವಂತ ಮಾಡಿಕೊಡ್ತಾನಂತೆ. ನಮ್ಮ ಮನಸ್ಸು ನಮ್ಮ ಕೆಲಸದ ಮೇಲೆ ಇದ್ದಾಗ ನೀನು ಮಾಡ್ಕೊ, ನಾನು ನಮ್ಮ ಧಾಮದಲ್ಲಿ ಇರ್ತೀನಿ, ನಿನ್ನ ಕೆಲಸ ನೀನು ಮಾಡ್ಕೊ ಅಂತ ಬಿಡ್ತಾರೆ. ಇಲ್ಲ, ಅದೇ ಆಯಿತು. ಅಂಬರೀಷ ಮಹಾರಾಜರ ಮನಸ್ಸೆಲ್ಲಿತ್ತು? ಭಗವಂತನ ನಾಮಸ್ಮರಣೆಯಲ್ಲಿತ್ತು. ಭಗವಂತ ಅಲ್ಲಿಂದ ಸುದರ್ಶನ ಚಕ್ರವನ್ನು ಕಳಿಸ್ಕೊಡ್ತಾನೆ. ಆ ಸುದರ್ಶನ ಚಕ್ರ ಬಂದು ರಾಕ್ಷಸನ ಸಂಹಾರ ಮಾಡುತ್ತೆ. ಅಲ್ಲಿಗೆ ಸುದರ್ಶನ ಚಕ್ರ ಸೈಲೆಂಟ್ ಆಗೋದಿಲ್ಲ. ಈ ರಾಕ್ಷಸನ ಸೃಷ್ಟಿ ಮಾಡಿದ್ಯಾರು? ಅವರಿಂದೇ ಹೋಗ್ತೀನಿ ಅಂತ ಹೋಗುತ್ತೆ. ಈಗ ವಿಶ್ವಾಮಿತ್ರರು ಪಾಪ ಇಲ್ಲಿ ಹೋಗಬೇಕು ಟ್ರೈ ಮಾಡ್ತಾರೆ, ಎಲ್ಲೆಲ್ಲೋ ಓಡೋಗ್ತಾರೆ. ತುಂಬ ಫಾಸ್ಟ್ ಅವರು, ಎಲ್ಲ ಕಡೆ ಹೋಗ್ತಾರೆ. ಭೂಮಂಡಲದಲ್ಲಿ ಎಲ್ಲೂ ಯಾರೂ ಏನೂ ಮಾಡೋಕ್ಕಾಗಲ್ಲ. ಕಡೆಗೆ ಸ್ವರ್ಗಕ್ಕೆ ಹೋಗ್ತಾರೆ. ಇಂದ್ರ ಕಾಪಾಡಪ್ಪ, ಅಯ್ಯೋ ಸುದರ್ಶನ ಚಕ್ರಕ್ಕೆ ಮುಂದೆ ನಾನೇನು ಕಾಪಾಡೋದು, ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಸತ್ಯಲೋಕ ಬ್ರಹ್ಮದೇವರು ಕಾಪಾಡಿ, ನಾನೇನು ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ, ಬಿಯಾಂಡ್ ಮೀ. ನೆಕ್ಸ್ಟು ಕೈಲಾಸಕ್ಕೆ ಹೋಗ್ತಾರೆ, ಶಿವ ಕಾಪಾಡಿ, ಖಂಡಿತ ನಾನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಯಾರದೋ ಅವ್ರ ಹತ್ರ ಹೋಗಪ್ಪ. ಆಗ ಸುದರ್ಶನ ಚಕ್ರ ಯಾರ್ದು? ಮತ್ತು ವೈಕುಂಠ ನಾರಾಯಣ ಹೋಗ್ತಾರೆ. ವೈಕುಂಠ ನಾರಾಯಣ ಕಾಪಾಡಪ್ಪ. ನಾರಾಯಣ ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾರಾಯಣ ಹೇಳ್ತಾರೆ, ನೋಡಪ್ಪ ನೀನೇ ನನಗೇನೋ ಮಾಡಿದ್ದಿದ್ರು, ನನಗೆ ಅವಮಾನ ಮಾಡಿದ್ರು, ನಾನು ಅದನ್ನೇನು ತಗೋತಾ ಇರಲಿಲ್ಲ. ಭಕ್ತ ಅಂದರೆ ಭಕ್ತನಲ್ಲಿ ನಾನು ವಾಸ ಮಾಡ್ತೀನಿ, ನನ್ನಲ್ಲಿ ಭಕ್ತ ವಾಸ ಮಾಡ್ತಾನೆ. ಭಕ್ತನಿಗೆ ಅವಮಾನ ಮಾಡಿದ್ಯಾ ಅಂತಂದರೆ ನಾನು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಕ್ತರ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಸೊ ಆದ್ದರಿಂದ ನಿನಗೆ ಏನಾದರೂ ಆಗಬೇಕು ಅಂದ್ರೆ ನನ್ನ ಭಕ್ತನ ಹತ್ರನೇ ಹೋಗು. ಅದು ಮತ್ತೆ ಎಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಅವ್ರು ಸಲಿಗೆ ಬರ್ತಾರೆ. ಅಲ್ಲೇ ಬಂದ್ಬಿಟ್ಟು ಅಂಬರೀಷ್ ಮಹಾರಾಜರ ಕಾಲಿಗೆ ಬೀಳ್ತಾರೆ. ಕ್ಷಮಿಸ್ಬಿಡಪ್ಪ. ಅಂಬರೀಷ್ ಮಹಾರಾಜ್ ಅವರು ತಥಾಸ್ತು ಅಂತಾರೆ, ಇಲ್ಲ ಅವರು ದುರಾಸನಿಗಳ ಕಾಲಿಗೆ ಬೀಳ್ತಾರೆ. ಯಾಕಂದರೆ ಸಾಧು ಸಂತರು, ಗೆಸ್ಟ್ ಅತಿಥಿಗಳು. ಸೊ ಈ ರೀತಿಯಾಗಿ ಅಲ್ಲಿಗೆ ಸುದರ್ಶನ ಚಕ್ರ ಶಾಂತವಾಗುತ್ತೆ ಮತ್ತು ಭಗವಂತನಲ್ಲಿ ಮರಳುತ್ತೆ. ಸೊ ಈ ಕಥೆಯ ಸಾರಾಂಶ ಏನು ಅಂತಂದರೆ, ಶ್ಲೋಕದಲ್ಲಿ ಹೇಳಿರೋ ಹಾಗೆ ಇಂದ್ರಿಯ ನಿಗ್ರಹ ನಿಜವಾಗಲೂ ಆಗಬೇಕು ಅಂದರೆ ಅದು ಯುಕ್ತ ಆಸೀತ ಮತ್ಪರಹ ಆಗಬೇಕು. ಇಲ್ಲಿ ನೋಡಿ, ಈ ಕಥೆಯಲ್ಲಿ ದುರ್ವಾಸ ಮುನಿಗಳು ಎಷ್ಟೋ ಸಾಧನೆ ಮಾಡಿರೋರು, ಸಾಧಾರಣರಲ್ಲ. ಆದರೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಅವರ ತಪಸ್ಸನ್ನು ಹಾಳು ಮಾಡಿಕೊಂಡ್ರು. ಅಂದರೆ ಅವರ ಇಂದ್ರಿಯ ನಿಗ್ರಹ ಏನು ಸಂಪಾದನೆ ಮಾಡಿದ್ರು ಎಲ್ಲ ಹೋಯಿತು. ಕೋಪಕ್ಕೆ ಕೊಟ್ಟರು ತಮ್ಮ ಇಂದ್ರಿಯವನ್ನು. ಅದೇ ಅಂಬರೀಷ್ ಮಹಾರಾಜರು ಸಪ್ರೇಟಾಗಿ ಏನು ತಪಸ್ಸು ಮಾಡ್ತಾ ಇರಲಿಲ್ಲ. ಅವರು ಮಾಡ್ತಾ ಇದ್ದು ಭಗವಂತನ ಆರಾಧನೆ ಕೀರ್ತನೆ ಮಾಡಿಕೊಂಡು ತಮ್ಮ ನಿತ್ಯನ ಕೆಲಸವನ್ನು ಮಾಡ್ತಾಯಿದ್ರು. ಆದರೆ ಅವರ ಇಂದ್ರಿಯ ನೋಡಿ, ಒಂದು ನಿಮಿಷ ಆ ರಾಕ್ಷಸ ಬಂದಾಗೂ ಚಂಚಲ ಆಗಲಿಲ್ಲ. ದುರ್ವಾಸಗಳು ಪಾದಕ್ಕೆ ಬಿದ್ದಾಗೂ ಅವರು ಫರ್ಗಿವನ್ ಅಂತ ಹೇಳಲಿಲ್ಲ, ಏನೂ ಮಾಡಲಿಲ್ಲ ಅವರು. ಸೊ ಇದು ಭಕ್ತನ ಲಕ್ಷಣ. ಅದನ್ನು ನಾವು ಕಥೆಯನ್ನು ಕೇಳ್ತಾ ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ರೂಢಿಸ್ಕೊಳ್ಳೋಣ. ಹೇಳ್ತಾ ನನ್ನ ಕಡೆಯಿಂದ ಪ್ರವಚನಕ್ಕೆ ವಿರಾಮ. ಅದಾದರೂ ನಿಮ್ಮಲ್ಲಿ ಪ್ರಶ್ನೆ ಅನಿಸಿಕೆ ಇದ್ದಲ್ಲಿ ಅದನ್ನು ನಾವೀಗ ತಗೊಳ್ಳೋಣ. ಹೇಳಿ. ಕಥೆಗಳು ತುಂಬ ಅವರಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರಸಾದ ಜೊತೆ ಸೊ ಪ್ಲೀಸ್ ಆ್ಯಡ್ ಮಹಾಭಾರತದ್ದು ಸ್ವಲ್ಪ ಲಿಂಕ್ ಮಾಡಿ, ಅದರ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು. ಸರಿ, ಥ್ಯಾಂಕ್ ಯು. ತಪಸ್ಸು ಮಾಡಿದ್ದಾರೆ ಋಷಿಗಳು ಎಲ್ಲ ಹೇಗೆ ಅಂದರೆ ಕಣ್ಣು ಕೊಟ್ಟು ಇಂದ್ರಿಯ ನಿಗ್ರಹ ಅಂದರೆ ಆ ಟೈಮಲ್ಲಿ ಕಂಟ್ರೋಲ್ ಮಾಡೋದು. ಹೌದು. ಪ್ರಶ್ನೆನ ಅಥವಾ ಅಭಿಪ್ರಾಯನ? ಅಂದರೆ ಇಂದ್ರಿಯಗಳನ್ನು ತಪಸ್ಸು ಮಾಡಬೇಕಾದ್ರೆ ಹೌದು. ಅಂದರೆ ನಿಮಗೆ ಎಲ್ಲ ಹೊರಗಡೆ ಇದ್ದರೆ, ಇಂದ್ರಿಯಗಳು ಬೇರೆ ನೋಡ್ತಾ ಇದ್ದರೆ, ಆವಾಗ ನಿಮ್ಮ ಆಂತರಿಕವಾಗಿ ನೀವು ಸಾಧನೆ ಮಾಡೋಕ್ಕಾಗೋದಿಲ್ಲ. ನಾವು ಸಾಮಾನ್ಯವಾಗಿ ಜಪವನ್ನು ಮಾಡಬೇಕಾದ್ರೆ ಇಂದ್ರಿಯಗಳನ್ನೆಲ್ಲ ಒಂದು ತಟಸ್ಥ ಸ್ಥಿತಿಗೆ ಬಂದು
ಕೇವಲ ನಾಲಿಗೆ ಮಾತ್ರ ಆಡ್ತಾ ಇರಬೇಕು. ನಾಲಿಗೆ ಮಾತ್ರ ಜಪವನ್ನು ಮಾಡ್ತಾ ನಮ್ಮ ಮನಸ್ಸೆಲ್ಲ ಅದೊಂದು ಇಂದ್ರಿಯ ನಾಲಿಗೆ ಏನು ಜಪ ಮಾಡ್ತಾ ಇದೆ ಅದರ ಮೇಲೆ ಇರಬೇಕು ಅನ್ನೋದನ್ನೇ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಹೇಳ್ಕೊಡೋದು. ಸಂದೇಹ ಜಾಸ್ತಿ ಇರುತ್ತೆ. ಆ ಸ್ಟೇಜಲ್ಲಿ ಆ ಪ್ರಶ್ನೆಗಳ ಬಗ್ಗೆ ಹೇಗೆ ಅಂದರೆ ಪ್ರಶ್ನೆಗಳನ್ನ ಕಂಟ್ರೋಲ್ ಮಾಡ್ಕೊಂಡಾಗ ಅಟ್ರಾಕ್ಟ್ ಮಾಡ್ಕೊಳ್ಳೋ ಪ್ರಶ್ನೆಗಳು ಉತ್ತರ ಉಟ್ಕೊಂಡಿರ್ಬೇಕಾ ಹೇಗೆ ಏನು? ಹಾಂ, ಸೊ ಪ್ರಭುಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಹಲವಾರು ಪ್ರಶ್ನೆಗಳು ಬರ್ತಾ ಇರುತ್ತೆ. ಆ ಪ್ರಶ್ನೆಗಳನ್ನು ಸಪ್ರೆಸ್ ಮಾಡಬೇಕಾ, ಅದಕ್ಕೆ ಉತ್ತರ ಹುಡುಕ್ತಾ ಹೋಗ್ಬೇಕಾ, ಹೇಗೆ ಅಂತ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದನ್ನು ನಾವು ನಮ್ಮ ಉದಾಹರಣೆಗೆ ನಮ್ಮ ವ್ಯಾಸಂಗದಲ್ಲಿ ನಾವು ಶುರು ಮಾಡ್ತೀವಿ ಅಂದ್ಕೊಳ್ಳಿ. ಯಾವುದೋ ಒಂದು ಟಾಪಿಕ್, ಒಂದು ಮ್ಯಾಥಮೆಟಿಕ್ಸ್ ಆಗಿರಬಹುದು, ಉದಾಹರಣೆ ಗಣಿತವನ್ನು ತೆಗೆದುಕೊಂಡಾಗ ನಮಗೆ ಸಬ್ಜೆಕ್ಟ್ ತುಂಬ ಅನ್ನೋನ್, ಹಲವಾರು ವಿಚಾರಗಳಿದೆ, ನಮಗೆ ಯಾವುದು ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಒಂದೊಂದು ಹಂತವಾಗಿ ಕಲಿಸ್ತಾ ಹೋಗ್ತಾರೆ. ಸೊ ನಿಮ್ಮ ಪ್ರಶ್ನೆ ಎಲ್ಲಿ ಯಾವ ಥರ ಇರಬಹುದು ಅಂತಂದರೆ ಆ ಏನು ಟಾಪಿಕ್ ಆಗ ಡಿಸ್ಕಷನ್ ಪಾಯಿಂಟಲ್ಲಿದೆ ಅದ್ರ ಬಗ್ಗೆ ಚೆನ್ನಾಗಿ ಪ್ರಶ್ನೆಯನ್ನು ಮಾಡಿ ಅದರ ಅರ್ಥವನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ಆವಾಗ ಅದು ನಿಮಗೇನಾಗುತ್ತೆ ಅಂದರೆ ನೆಕ್ಸ್ಟ್ ಟಾಪಿಕ್ಗೆ ಹೋದಾಗ, ಇನ್ನೂ ನೆಕ್ಸ್ಟ್ ಹೈ ಲೆವೆಲ್ಗೆ ಹೋದಾಗ ಹೆಲ್ಪ್ ಆಗುತ್ತೆ. ಅದೇ ನಾವು ಏನೇನು ಮಾಡಬಾರ್ದು ಅಂದರೆ ಯಾವುದೋ 10 ಲೆವೆಲ್ಸ್ ಅಬೋವ್ ಇರೋ ಟಾಪಿಕ್ ಬಗ್ಗೆ ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಸಿಕ್ಕರು ಅದರಿಂದ ನೇರವಾದ ಒಂದು ಲಾಭವನ್ನು ನಾವು ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಅದರಿಂದ ಎಲ್ಲ ರೀತಿಯಾದ ಪ್ರಶ್ನೆಗಳಿಗೂ ನಾವು ಉತ್ತರ ಹುಡುಕಲೇಬೇಕು ತಕ್ಷಣ ಅನ್ನೋ ಪ್ರಮೇಯ ಏನಿಲ್ಲ. ಯಾಕಂದರೆ ಇಡೀ ಜೀವನ ಇದೆ, ಅದನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳನ್ನು ನಾವು ಸಂಶಯಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಇಡೀ ಜೀವನ ಇರೋದರಿಂದ ನಾವು ಹಂತ ಹಂತವಾಗಿ ನಮ್ಮ ಆ ಒಂದು ಹಂತದಲ್ಲಿ ನಮಗೆ ಬೇಕಾದಂತಹ ಮುಖ್ಯವಾಗಿ ಇಮ್ಮಿಡಿಯೇಟ್ ಅಡಚಣೆಗಳು ಏನಿದೆ ಅದನ್ನು ಪರಿಹಾರ ಮಾಡಿಕೊಂಡ್ರೆ ಆವಾಗ ನೆಕ್ಸ್ಟ್ ಮುಂದೆ ಏನು ಕಾಣುತ್ತೆ ಆ ನೆಕ್ಸ್ಟ್ ಸ್ಟೆಪ್ ಇಡೋಕ್ಕೆ ಸುಲಭ ಆಗುತ್ತೆ. ಅದನ್ನು ನಾವು ತಕ್ಷಣ ಪರಿಹಾರ ಮಾಡ್ಕೊಳ್ಳೋಣ. ಇನ್ನು ಕೆಲವುದು ತುಂಬ ಉನ್ನತ ಮಟ್ಟದ ಸಾಧನೆಗೆ ರಿಲೇಟೆಡ್ ಆಗಿ ಪ್ರಶ್ನೆಗಳು ನಮಗೆ ಈಗ ಕಾನ್ಸೆಪ್ಚುಯಲ್ ಆಗಿರುತ್ತಷ್ಟೇ, ಅದರಿಂದ ನಮಗೆ ನೇರ ಲಾಭವನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಬೇಕಾದ್ರೆ ಸ್ವಲ್ಪ ಪಾರ್ಕ್ ಸೈಡಲ್ಲಿ ಇಟ್ಟಿರೋಣ, ಮತ್ತು ಆ ಹಂತಕ್ಕೆ ಹೋದಾಗ ಅದು ಬೇಕಾಗುತ್ತೆ, ಆವಾಗ ಅದನ್ನು ಪರಿಹಾರ ಮಾಡ್ಕೊಳ್ಳೋಣ. ಸರಿನಾ? ಇಂದ್ರಿಯಗಳೆಂಬ ಕುದುರೆಗಳನ್ನು ಕೆಟ್ಟ ದಾರಿಗೆ ಹೋಗದೆ ಕಂಟ್ರೋಲ್ ಮಾಡುವುದು ಅಲ್ಲ ನಮ್ಮ ಗುರಿ. ಅದನ್ನು ಸರಿಯಾದ ದಾರಿಯಲ್ಲಿ ಸಾಗಿಸ್ಕೊಂಡು ಹೋಗುವುದೇ ಆ ಸರಿಯಾದ ದಾರಿ ಅಂದರೆ ಶ್ರವಣ. ಗುರಿ ಯಾವುದು ಹಾಗಾದರೆ? ಸೊ ಇಲ್ಲಿ ಈ ಒಂದು ಚಾಪ್ಟರ್ ಗುರಿ ನಾನು ಹೇಳ್ತೀನಿ. ಮೂಲ ಗುರಿ ಏನು ಅನ್ನೋದಕ್ಕೆ ದೊಡ್ಡ ಚರ್ಚೆ ಆಗುತ್ತೆ. ಬಟ್ ಈ ಚಾಪ್ಟರಲ್ಲಿ ಏನು ಗುರಿ, ಯಾವುದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಆ ಒಂದು ಸಮಾಧಿಯ ಸ್ಥಿತಿ. ಈ ಒಂದು ಚಾಪ್ಟರಲ್ಲಿ ಆ ಸಮಾಧಿಯ ಸ್ಥಿತಿಯನ್ನು ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಲ್ಲಿ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಕೃಷ್ಣನ ಮೇಲೆ ಗಮನವನ್ನು ಕೊಟ್ಟಾಗ ಅದು ಸಮಾಧಿಯ ಸ್ಥಿತಿ ನಮ್ಮ ತಲುಪ್ತೀವಿ, ಆಗ ಸ್ಥಿತಪ್ರಜ್ಞನಾಗ್ತೀವಿ ಅನ್ನೋದನ್ನು ಈ ಒಂದು ಅಧ್ಯಾಯದಲ್ಲಿ. Sleepless night in the bed can be chant. Sleepless night in the bed can be chant. ಪ್ರಭುಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಮ್ಮ ಹರೇ ಕೃಷ್ಣ ಮಹಾಮಂತ್ರವನ್ನು ರಾತ್ರಿ ನಮಗೆ ನಿದ್ದೆ ಇಲ್ಲದಿರೋ ಸಮಯದಲ್ಲಿ ಹಾಸಿಗೆ ಮೇಲೆ ಜಪ ಮಾಡಬಹುದಾ ಅಂದರೆ ಖಂಡಿತವಾಗಲೂ ಭಗವಂತನ ನಾಮಸ್ಮರಣೆ ಮಾಡೋಕ್ಕೆ ಯಾವುದೇ ದೇಶ ಕಾಲ ಪಾತ್ರದ ಒಂದು ನಿಯಮಾವಳಿ ಕಟ್ಟಲೆ ಇಲ್ಲ. ಯಾಕಂದರೆ ಇದು ಬೇರೆ ರೀತಿಯಾದಂಥ ಉದಾಹರಣೆಗೆ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ, ಅದನ್ನು ಸಾಮಾನ್ಯವಾಗಿ ಲೌಡ್ ಸ್ಪೀಕರಲ್ಲಿ ಹಾಕ್ಬಿಡ್ತಾರೆ ಎಲ್ಲ ಕೇಳ್ಕೊಳ್ಳಿ ಅಂತ. ಖಂಡಿತವಾಗ್ಲೂ ಅದೆಲ್ಲ ಹಾಕಿದ್ರೆ ತಪ್ಪು ಅಂತಲ್ಲ ನಾವು ಹೇಳ್ತಾ ಇರೋದು, ಆದರೆ ಅದರ ಒಂದು ಲಾಭ ಸಿಗೋದಿಲ್ಲ. ಯಾಕಂದರೆ ಅದು ಒಂದು ರೀತಿಯಲ್ಲಿ ಸಾಧನೆ ಮಾಡಿದಾಗ ಅದರ ಫಲ ಸಿಗುತ್ತೆ. ಆದರೆ ಉದಾಹರಣೆಗೆ ಈ ನಾಮ ಸಂಕೀರ್ತನೆ ಅನ್ನೋದು ಅದನ್ನು ಲೌಡ್ ಸ್ಪೀಕರಲ್ಲಿ ಹಾಕಬೇಕು. ಯಾಕಂದರೆ ಅದು ಒಂದೊಂದು ಸರಿ ಕೃಷ್ಣ ನಾಮ ಹೇಳ್ತಾ ಇದ್ದಂಗೂ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಎಲ್ಲ ಕಡೆ ಹರಡ್ತಾ ಇರುತ್ತೆ. ನಾವು
ಕೂತಿರ್ಬೇಕಾರೆ, ನಿಂತಿರ್ಬೇಕಾರೆ, ಮಲಗಿರ್ಬೇಕಾರೆ, ಬೇರೆ ಕೆಲಸ ಮಾಡಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ ಎಲ್ಲ ಸಮಯದಲ್ಲೂ ಸಾಧ್ಯವಾದಷ್ಟು ಮಟ್ಟಿಗೆ ಭಗವಂತನ ನಾಮಸ್ಮರಣೆಯನ್ನು ನಮ್ಮ ನಾಲಿಗೆಯಲ್ಲಿ ಮಾಡ್ತಾ ಇರೋದು ಯಾವುದೇ ರೀತಿಯಾದ ನಿಯಮದಿಂದ ಬಾಹಿರ ಆಗಿಲ್ಲ, ಮಾಡಬೇಕು ಅಂತಿದೆ. ಇನ್ಫ್ಯಾಕ್ಟ್ ಸತತಂ ಕೀರ್ತಯಂತೋ ಮಾಂ ಅಂತ ಕೃಷ್ಣ ಗೀತೆಯಲ್ಲಿ ಹೇಳೋದು. ಸತತ ಅಂದರೆ ನಿರಂತರವಾಗಿ ಮಾಡಬೇಕು, ಯಾವತ್ತೂ ಬಿಡಬಾರ್ದು ಅಂತ. ಇದು ಸಾಮಾನ್ಯವಾಗಿ ವಿತ್ ಬೀಟ್ಸ್ ನಿಯಮಾವಳಿಯಾಗಿ ಮಾಡಿದಾಗ ಒಂದು ಸ್ಥಳ ಶುದ್ಧಿ, ದೇಹ ಶುದ್ಧಿ ಇಟ್ಟು ಮಾಡಿ ಬೀಟ್ಸ್ ಮೇಲೆ ಮಾಡಬೇಕಾದ್ರೆ ಯಾಕೆ ಆವಾಗ ಹೆಚ್ಚು ಫೋಕಸ್ ಇರುತ್ತೆ. ಅದು ಬಿಟ್ಟು ಸಾಮಾನ್ಯವಾಗಿ ನೀವು ನಡೆದಾಡ್ತಾ ಇರಬೇಕಾದ್ರೆ, ಮಲಗಿರ್ಬೇಕಾದ್ರೆ ಅದೆಲ್ಲ ವಿತೌಟ್ ಬೀಟ್ಸ್ ಕೇವಲ ನಮ್ಮ ಸ್ಮರಣೆ ಮಾಡ್ತಾ ಭಗವಂತನ ಸ್ಮರಣೆ ಮಾಡಿಕೊಂಡು ಮಾಡಿ. ತುಳಸಿ ಬೀಟ್ಸಲ್ಲಿ ಮಲಗಿದ್ದಾಗ ಬೇಡ, ಯಾಕಂದರೆ ತುಳಸಿ ಬೀಟ್ಸ್ಗೆ ಅದೊಂದು ಸ್ವಲ್ಪ ಶುದ್ಧತೆ ಇದ್ದರೆ ಒಳ್ಳೆಯದು. ಯಾಕಂದರೆ ಅದನ್ನು ನಾವು ಗೌರವ ಕೊಟ್ಟಂಗೆ, ಆ ತುಳಸಿಗೆ ನಾವು ಗೌರವ ಕೊಟ್ಟಂಗೆ. ಆ ಗೌರವ ಕೊಡಬೇಕಾದ್ರೆ ನಾವು ಶುದ್ಧತೆಯಿಂದ ಮಾಡದ. ಬಾಕಿ ಮಲಗಿರಬೇಕಾರೆಲ್ಲ ನಾವು ಕೇವಲ ನಾಲ್ಗೆಯಿಂದ ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡೋಣ. ಓಕೆ, ಹಾಂ. ಸ್ವಲ್ಪ ಕೇಳಲಿಲ್ಲ ನನಗೆ, ಮೈಕು ಇಲ್ಲಾಂದರೆ ಆ ಹತ್ರ ಬರಬೇಕು. ಅಂಬರೀಷ್ ಮಹಾರಾಜರು ಅದು ತುಂಬ ಸೌಂಡ್ ಬರ್ತಾ ಇದೆ ಇಲ್ಲಿ ಬ್ಯಾಕ್ಗ್ರೌಂಡ್. ಅಂಬರೀಷ್ ಮಹಾರಾಜ್ ಯಾವ ರೀತಿ ಎಲ್ಲ ರೀತಿ ಕೃಷ್ಣನ ಒಂದು ಇದರಲ್ಲೇ ತೊಡಸ್ಕೊಂಡಿರಲ್ಲ, ಹಾಂ, ನಾವು ಯಾವ ರೀತಿ ತೊಡಸ್ಕೊತೀವಿ, ನಾವು ಯಾವ ರೀತಿ ಮಾಡಬೇಕು ಅಂತನಾ? ನಮ್ಮ ಜೀವನದಲ್ಲಿ ಯಾವ ರೀತಿ ಅಂಬರೀಷ್ ಮಹಾರಾಜರು ಏನು ಮಾಡಿದ್ದಾರೆ ಅದನ್ನು ಅಳವಡಿಸ್ಕೋಬೇಕು. ಅಂಬರೀಷ್ ಮಹಾರಾಜರು ಉನ್ನತ ಮಟ್ಟದ ಸಾಧಕರು. ಅಂದರೆ ಸಾಧಕರು ಅನ್ನೋಕ್ಕಿಂತ ಅವರು ಉನ್ನತ ಮಟ್ಟದ ಭಕ್ತರು, ಅಂದರೆ ಪ್ಯೂರ್ ಡಿವೋಟಿ ಅಂತೀವಲ್ಲ, ಶುದ್ಧ ಭಕ್ತರು. ಅವರ ಉದಾಹರಣೆ ನಮಗೆ ಒಂದು ರೀತಿಯಲ್ಲಿ ಧ್ರುವತಾರೆ ಇದ್ದಂಗೆ. ಉದಾಹರಣೆಗೆ ನಾವು ಪ್ರಯಾಣ ಮಾಡ್ತಾ ಇರ್ತೀವಪ್ಪ, ನಮಗೆ ಕತ್ತಲೆ ಏನು ಕಾಣ್ತಾ ಇಲ್ಲ ಅಂದರೆ ನಾರ್ತ್ ಸ್ಟಾರ್ ನೋಡ್ತೀವಿ, ಆ ಧ್ರುವತಾರೆ ನೋಡಿ, ಓಕೆ ನಾವು ನಾರ್ತ್ ಈ ಡೈರೆಕ್ಷನ್ನು, ಬೇರೆ ಡೈರೆಕ್ಷನ್ನು, ಅದು ಗುರಿ ತೋರಿಸುತ್ತೆ ನಮಗೆ. ಈ ರೀತಿಯಾಗಿ ಶುದ್ಧ ಭಕ್ತರ ಜೀವನ ಚರಿತ್ರೆ ನಮಗೆ ನಾರ್ತ್ ಸ್ಟಾರ್ ಇದ್ದಂಗೆ. ಅವ್ರನ್ನ ಇಮಿಟೇಟ್ ಮಾಡೋಕ್ಕಾಗಲ್ಲ, ಅನುಕರಣೆ ಮಾಡೋಕ್ಕಾಗಲ್ಲ, ಅನುಸರಣೆ ಮಾಡಬಹುದು, ಮಾಡಬೇಕು. ಅಂದರೆ ನಮ್ಮ ಒಂದು ಸ್ಥಿತಿಗತಿಗೆ ಅನುಸಾರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಮಾಡೋಣ. ಆದರೆ ನಮ್ಮ ಗುರಿ ಎಷ್ಟಿರಬೇಕು, ಅವ್ರ ಥರ ಆಗಬೇಕು ಅನ್ನೋ ಗುರಿ ಇರಬೇಕು. ಅವ್ರನ್ನ ಅನುಕರಣೆ ಮಾಡೋಕ್ಕೆ ಸಾಧ್ಯವಿಲ್ಲ, ಮಾಡೋದ್ರಿಂದ ಲಾಭವೂ ಇಲ್ಲ. ಈಗ ನಮ್ಮ ಜೀವನದ ಒಂದು ಸನ್ನಿವೇಶದ ಪ್ರಕಾರ ಏನನ್ನು ನಾವು ಇಮಿಡಿಯೇಟಾಗಿ ಅಡಾಪ್ಟ್ ಮಾಡ್ಕೋಬೋದು, ಅವರ ಒಂದು ಎಕ್ಸಾಂಪಲಿಂದ ಅದನ್ನು ತಕ್ಷಣ ಮಾಡ್ಕೊಳ್ಳೋಣ. ಇನ್ನು ಬಾಕಿ ಉಳಿದಿದ್ದನ್ನು ಕ್ರಮೇಣವಾಗಿ ಮಾಡ್ತಾ ಹೋಗೋಣ. ಜೀವನ ಅನ್ನೋದು ದೊಡ್ಡ ಪ್ರಯಾಣ ಇದ್ದಂಗೆ, ಎಷ್ಟೆಷ್ಟು ಸಾಧ್ಯವೋ ಅಷ್ಟನ್ನು ಮೈಗೂಡಿಸ್ಕೊತಾ ಹೋಗೋಣ. ಉದಾಹರಣೆಗೆ ನಿಮ್ಮ ಜೀವನದಲ್ಲಿ ನೀವು ಕೆಲಸದಲ್ಲಿ ತೊಡಗಿರ್ತೀರ, ಅಡುಗೆ ಮಾಡ್ತಾ ಇರ್ತೀರ, ಫಾರ್ ಎಕ್ಸಾಂಪಲ್, ಏನೇನೋ ಮಾತಾಡೋದ್ರ ಬದಲು ಹರಿನಾಮ ಸ್ಮರಣೆ ಮಾಡಿ, ಇಲ್ಲ ಒಂದು ಹರಿಕೀರ್ತನೆ ಹಾಕ್ಕೊಳ್ಳಿ. ಆ ರೀತಿಯಾಗಿ ಸಣ್ಣದಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಏನಾಗುತ್ತೆ, ನಾವು ಇದನ್ನು ಮಾಡಿದೆ ಬೇರೆ ಏನೋ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಹರಿಕೀರ್ತನೆ ಸ್ಮರಣೆ ಮಾಡ್ತಾ ಇಲ್ಲ ಅಂದ್ಕೊಳ್ಳಿ, ಯಾರೋ ಬಂದು ಡಿಸ್ಟ್ರಾಕ್ಟ್ ಮಾಡ್ತಾರೆ, ನಾವು ಡಿಸ್ಟ್ರಾಕ್ಟ್ ಆಗ್ತೀವಿ, ಮಾತು ಬೆಳೆಯುತ್ತೆ, ಜಗಳಗಳಾಗತ್ತೆ ಅಲ್ವಾ. ಅದ್ರ ಬದಲು ಎಷ್ಟಾಗುತ್ತೋ ಅಷ್ಟು ನಮ್ಮ ಮನಸ್ಸು ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ 90% ಸಮಸ್ಯೆಗಳು ಜೀವನದಲ್ಲಿ ಬರೋದೇ ಇಲ್ಲ. ಹಿಂಗೆ ಬಂದು ಅಯ್ಯೋ ಬ್ಯುಸಿ ಇದೇನೆ ತೊಟ್ಟೋಗ್ತವೆ ಅಲ್ವಾ. ಇನ್ನು ಬರೋ 10% ಅಡ್ರೆಸ್ ಮಾಡೋಣ ಹೆಂಗೋ. ಬಟ್ ಮೆಜಾರಿಟಿ ಸಮಸ್ಯೆಗಳು ಯಾಕೆ ಬರುತ್ತೆ ಅಂದರೆ ನಮ್ಮ ಮನಸ್ಸು ಕೃಷ್ಣನಲ್ಲಿ ಬಿಟ್ಟು ಬೇರೆ ಕಡೆ ಇದೆ, ಅದಕ್ಕೆ ಬಂತು. ಹಾಂ, ಮಹಾರಾಜ್ಗೆ ಸಮಾಧಿ ಜಾಸ್ತಿ, ಭಕ್ತಿಯೋಗದಲ್ಲಿ ಸಮಾಧಿ ಜಾಸ್ತಿ. ನಿಮ್ಮ ಪ್ರಶ್ನೆ ಭಕ್ತಿಯೋಗದಲ್ಲಿ ಹೆಚ್ಚು ಸಮಾಧಿ ಸ್ಥಿತಿ ಸಿಗುತ್ತೆ ಅಂತನಾ? ಹೌದು. ಸಾಮಾನ್ಯ ಸನ್ಯಾಸ ಅನ್ನೋ ಪದಕ್ಕೆ ಏನು ಅರ್ಥ ಅಂತಂದರೆ ಎಲ್ಲವನ್ನು ಬಿಟ್ಟಿರೋನು ಅಂತ ಅರ್ಥ. ಎಲ್ಲವನ್ನು ಬಿಟ್ಟಿರೋನು ಸನ್ಯಾಸಿ ಅಲ್ವಾ. ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಂಡಿದ್ದಾನೆ, ಯಾವುದೇ ರೀತಿಯಾದ ಇಂದ್ರಿಯ ಭೋಗ ಇಲ್ಲ ಅವನಲ್ಲಿ. ಉದಾಹರಣೆಗೆ ಸಂಸಾರವನ್ನು ಬಿಟ್ಟಿದ್ದಾನೆ, ಹೆಂಡತಿಯನ್ನು ಬಿಟ್ಟಿದ್ದಾನೆ, ರುಚಿ ರುಚಿಯಾದ ಆಹಾರ ತಿನ್ನೋದಿಲ್ಲ, ವೇಷಭೂಷ ಅಲಂಕಾರಗಳನ್ನು ಮಾಡ್ಕೊಳ್ಳೋದಿಲ್ಲ. ಸನ್ಯಾಸಿ ಅಂದವನು ಎಲ್ಲವನ್ನು ಈ ಬಾಹ್ಯವಾಗೂ ಇಂದ್ರಿಯ ಭೋಗ ವಸ್ತುಗಳನ್ನು ತ್ಯಜಿಸಿದ್ದಾನೆ, ಅದಕ್ಕೆ ಅವನು ಸನ್ಯಾಸಿ.
ನಾವು ಕೃಷ್ಣ ಭಕ್ತಿ, ಒಂದು ನಿಮಿಷ, ಕೃಷ್ಣ ಭಕ್ತಿಯಲ್ಲಿ ಇದ್ದವನು ಸನ್ಯಾಸಿ ಆಗಿಲ್ಲದೆ ಇರಬಹುದು ಬಾಹ್ಯ ದೃಷ್ಟಿಯಲ್ಲಿ, ಆದರೆ ಆಂತರಿಕವಾಗಿ ಅವನು ಆ ಸನ್ಯಾಸಿಯ ಲಕ್ಷಣಗಳನ್ನು ಅಳವಡಿಸ್ಕೊಂಡಿದ್ದಾನೆ. ಯಾಕಂದರೆ ಅವನು ಯಾವುದೇ ರೀತಿಯಾದ ಇಂದ್ರಿಯ ವಸ್ತುವಿನ ಜೊತೆ ಅವನ ನಂಟು ಇದ್ದರೂ ಅದು ಭೋಗಕ್ಕಾಗಿ ಅಲ್ಲ, ಸೇವೆಗಾಗಿ. ಆದ್ದರಿಂದ ಒಬ್ಬ ಕೃಷ್ಣ ಭಕ್ತ ಗೃಹಸ್ಥನಾಗಿದ್ದರೂ ಸಹಿತ ಉನ್ನತವಾದ ಸಮಾಧಿಯ ಸ್ಥಿತಿಯನ್ನು ತಲುಪಬಹುದು. ಆದರೆ ಸನ್ಯಾಸಿ ನಿಗ್ರಹ ಮಾಡ್ತಾ ಇದ್ರು, ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ, ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸವಂ ಮನಃ. ಹೊರಗಡೆ ಎಷ್ಟೇ ಮಾಡ್ತಾ ಇದ್ರು, ವಿಪಶ್ಚಿತನಾದ ಪುರುಷನಾಗಿದ್ದರು ಸನ್ಯಾಸಿ, ಒಂದು ಸಣ್ಣ ಸನ್ನಿವೇಶ ಸಾಕು ಅವನನ್ನು ಅಲ್ಲಿಂದ ಕೆಳಗೆ ಇಳಿಸೋಕ್ಕೆ. ಎಷ್ಟೋ ಜನ ನಾವು ಸಮಾಜದಲ್ಲಿ ಕೇಳ್ತೀವಿ, ಒಬ್ಬ ದೊಡ್ಡ ಸನ್ಯಾಸಿ ಅವನು ಪತನ ಆದ, ಸನ್ಯಾಸವನ್ನು ತ್ಯಜಿಸಿದ ಅಂತೆಲ್ಲ ಕೇಳ್ತೀವಿ, ಕಥೆಗಳನ್ನು ಕೇಳ್ತೀವಿ. ಅದಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ. ಒಬ್ಬ ಸನ್ಯಾಸಿ ಇಡೀ ಜೀವನ ಸನ್ಯಾಸಿಯಾಗಿದ್ದು ಅವನು ಸಕ್ಸಸ್ ಪಡ್ತಾನಲ್ಲ, ಅದು ಆಶ್ಚರ್ಯಕರವಾದ ಸಂಗತಿ. ಯಾಕಂದರೆ ಅದು ಕಮ್ಮಿ, ಪ್ರಮಾಣದಲ್ಲಿ ಕಮ್ಮಿ. ಆಯಿತಾ? ಹಿಂದೇನಪ್ಪ ಪ್ರಶ್ನೆ? ಕೇಳಿಸ ಪ್ರಭು ಫುಲ್ಲು ಪ್ರಶ್ನೆ. ಎಲ್ಲರೂ ಚೆನ್ನಾಗಿರಲಿ ಅಂತ ಅಂಬರೀಷ್ ಮಹಾರಾಜ್ ಥರ ನಾವು ಎಲ್ಲರ ಜನರು ಚೆನ್ನಾಗಿರಲಿ ಅಂತ ನಾವು ಬೇಡ್ಕೋಬೇಕು. ಅವರ ಥರ ನಮ್ಮ ಜೀವನನ ರೂಪಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಮಾಡಬೇಕು. ಅವರು ನಮಗೆ ಒಂದು ಆದರ್ಶ, ರೋಲ್ ಮಾಡೋದು. ಆ ರೀತಿ ಅಂಥವನ್ನು ಪಡೆಯೋದಕ್ಕೆ ನಾವು ಕ್ರಮೇಣವಾಗಿ ಅನುಸರಣೆ ಮಾಡ್ತಾ ಪ್ರಯತ್ನನ. ಖಂಡಿತವಾಗಲೂ ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ಈಗೆಲ್ಲ ಜನ ಏನು ಮಾಡ್ತಾರೆ ಅಂದರೆ, ಫಿಲಮ್ ಸ್ಟಾರು, ಕ್ರಿಕೆಟ್ ಸ್ಟಾರು, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರನ್ನೆಲ್ಲ ಅನುಕರಣೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವರು ನನ್ನ ಫ್ಯಾನ್, ಅವರು ನನ್ನ ಅವ್ರ ಫ್ಯಾನ್ ಆಗ್ತಾರೆ. ನೀನು ಅಂಬರೀಷ್ ಮಹಾರಾಜ್ ಫ್ಯಾನ್ ಆಗು, ಆಯಿತಾ? ಸೊ ಖಂಡಿತವಾಗ್ಲೂ ಒಳ್ಳೆ ಡೈರೆಕ್ಷನಲ್ಲಿದೆಯಾ. ಅಂಬರೀಷ್ ಮಹಾರಾಜ್ ಏನು ಮಾಡ್ತಾಯಿದ್ರೆ ಅದನ್ನು ನಾವು ಟ್ರೈ ಮಾಡೋಣ ಮಾಡೋಕ್ಕೆ, ಆಯಿತಾ? ಹರೇ ಕೃಷ್ಣ. ಇಲ್ಲಿಗೆ ನಮ್ಮ ಪ್ರವಚನಕ್ಕೆ ವಿರಾಮ.